ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ತಮೇವ ಚ ಆದ್ಯಂ ಶರಣಂ ಪ್ರಪದ್ಯೆ. ಪ್ರಪದ್ಯೆ ಅನ್ನೋದನ್ನು ವಿವರಿಸಿದ್ದೆ. ಅವನು ಪ್ರಪನ್ನನಾಗುವುದಲ್ಲ, ನಾವು ಪ್ರಪನ್ನನಾಗುವುದು. ಭಗವಂತನಿಗೆ ಶರಣಾಗು. ಭಗವಂತನ ಶರಣಾಗತಿಯೇ ದೊಡ್ಡ ಅಸ್ತ್ರ. ನಮ್ಮ ಪ್ರಯತ್ನಕ್ಕಿಂತಲೂ ಅವನ ಅನುಗ್ರಹ ದೊಡ್ಡದು. ಅವನ ಅನುಗ್ರಹ ಮಾಡದೇ ಇದ್ದರೆ ನಾವು ಏನು ಪ್ರಯತ್ನ ಮಾಡಿದರೂ ಏನೂ ಆಗೋಲ್ಲ. ಅದಕ್ಕೆ ಶರಣಾಗತಿ ಅಂದರೆ ಹೇಗೆ? ನಾವು ಶರಣಾಗತಿಯ ದಾರಿಯಲ್ಲಿ ಸಾಗುವ ನಮ್ಮ ನಡೆ, ಜೀವನದ ಕ್ರಮ ಹೇಗಿರಬೇಕು ಅನ್ನುವುದನ್ನು ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ನಿರ್ಮಾಣ ಮೋಹಾಃ ಜಿತಸಂಗ ದೋಷಾಃ ಅಧ್ಯಾತ್ಮ ನಿತ್ಯಾಃ ವಿನಿವೃತ್ತ ಕಾಮಾಃ ದ್ವಂದ್ವೈರ್ವಿಮುಕ್ತಾಃ ಸುಖ ದುಃಖ ಸಂಜ್ಞೈಃ ಗಚ್ಚಂತ್ಯಮೂಢಾಃ ಪದಮವ್ಯಯಂ ತತ್ ಅಂತ. ಅದನ್ನು ಮತ್ತೆ ಮರಳಿ ಬಾರದ ತಾಣಕ್ಕೆ ಹೋಗುವುದಕ್ಕೆ ನಮ್ಮಲ್ಲಿ ಇರಬೇಕಾದಂಥ ಸಾಧನ ಸಂಪತ್ತಿ ಏನು? ಮೊದಲು ಕೃಷ್ಣ ಹೇಳ್ತಾನೆ, ಎಲ್ಲಕ್ಕಿಂತ ಮೊದಲು ಮಾನ ಬಿಡಬೇಕಪ್ಪ. ಅಯ್ಯೋ ಗ್ರಹಚಾರವೇ, ಮಾನಕ್ಕೋಸ್ಕರ ನಾವು ಒದ್ದಾಡೋದು, ಅದನ್ನು ಬಿಡಬೇಕು ಅಂತಾನೆ ಕೃಷ್ಣ. ಏನಿದು? ನಿರ್ಮಾಣ ಮೋಹಾಹ, ಮಾನ ಮತ್ತು ಮೋಹವನ್ನು ಮೊದಲು ಕಳಚಿಕೋ. ಮಾನ ಅಂದರೆ ಈಗೋ ನಾನು 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 ಅನ್ನೋದು ಮಾನ, ನನ್ನದು 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 ಅನ್ನೋದು ಮೋಹ. ಆದ್ದರಿಂದ ಮಾನ ಮೋಹಗಳನ್ನು ಕಳಚಿಕೊಳ್ಳುವುದು ಅಂದರೆ ಮೊದಲು ನಾನು ನನ್ನದು ಈ ಎರಡನ್ನು ಬಿಡೋದು. ನಾನು ಅಂತ ಬಂದಾಗ ಏನು ಬಂತು ಅಂದರೆ, ಅಲ್ಲಿ ದೇವರನ್ನು ಮರೆತೆ ನಾನು ಮಾಡಿದೆ. ನಾನು ಮಾಡಿದೆ ಅಂತ ಹೇಳುವಾಗ ಅದರಲ್ಲಿ ನಾನೇ ಸ್ವತಂತ್ರವಾಗಿ ಮಾಡಿದೆ ಅಂತ. ಆ ನಾನು ಅನ್ನೋದು ಅಹಂಕಾರ ಆಗುವುದು ಯಾಗ ಅಂದರೆ, ನಾನು ಮಾಡಿದೆ, ನನ್ನ ಇಚ್ಛೆಯಂತೆ ನಾನು ಮಾಡಿದೆ. ಆಗ ಒಂದು ರೀತಿಯ ಕರ್ತೃತ್ವದಲ್ಲಿ ಸ್ವಾತಂತ್ರ್ಯ ಬಂತು. ಇದೇ ಭ್ರಮೆ. ನಾನು ಮಾಡಿದೆ ಅಂತ ಹೇಳುವುದು ತಪ್ಪಲ್ಲ, ಆದರೆ ನಾನು ಮಾಡಿದೆ ಅನ್ನುವಲ್ಲಿ ನಾನೇ ಮಾಡಿದೆ ಅಂತ, ನನಗೆ ಯಾರ ಹಂಗೂ ಇಲ್ಲ, ನಾನೇ ಮಾಡಿದ್ದು ಅಂತ ಅನ್ನುವ ಭಾವ ಇದೆ ಅದರಲ್ಲಿ. ಅದು ಈಗ ನಿಷ್ಕಾಮದ ಹಾಗೆ ಇದು. ಕಾಮನೆಗಳನ್ನು ಬಿಡುವಂತ. ಕಾಮನೆಗಳನ್ನು ಬಿಡುವಂತಂದ್ರೆ, ಈಗ ನಾವು ಬಯಸುವುದು ತಪ್ಪಲ್ಲ, ಅಲ್ಲಿ ಬಿಡಬೇಕು. ಈಗ ನನಗೊಂದು ಆಫೀಸಿಗೆ ಹೋಗಲಿಕ್ಕೆ ಒಂದು ಕಾರು ಬೇಕು ಅಂತ ಬಯಸಿದರೆ ಅದು ತಪ್ಪಲ್ಲ. ಅವು ಯಾವಾಗ ತಪ್ಪಾಗೋದು? ನನಗೆ ಮಾತ್ರ ಕಾರು ಇರಬೇಕು, ಪಕ್ಕದ ಮನೆಯವರಿಗೆ ಇರಬಾರ್ದು, ಇದು ತಪ್ಪು. ಅಂದರೆ ಅಲ್ಲಿ ಬಯಕೆ ನನಗೇ ಅಂದಾಗ ಬಯಕೆ ತಪ್ಪಾಗುತ್ತೆ, ನನಗೂ ಅಂದಾಗ ತಪ್ಪಾಗೋಲ್ಲ. ಹಾಗೆಯೇ ನಾನು ಮಾಡಿದೆ. ಮುಂದೆ ಹೇಳ್ತಾನೆ ಕೃಷ್ಣ ಏನು ಅಂದರೆ, ಒಂದು ಕೆಲಸ ಆಗಬೇಕಾಗಿದ್ದರೆ ಎಷ್ಟೆಲ್ಲ ವಿಷಯಗಳು ಬೇಕು ಅಂತ. ಒಂದು ನೋಡಿ, ಇವಾಗ ನಾನು ಗೀತೆ ಬಗ್ಗೆ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇನೆ. ನಾನು ಮಾತಾಡ್ತಾ ಇದ್ದೇನೆ ಅನ್ನೋದು ಒಂದು ದೊಡ್ಡ ಭ್ರಮೆ ಎಂದ ಕೃಷ್ಣ ಮೊದಲು. ಯಾಕೆಂದರೆ ನಾನು ಮಾತಾಡಬೇಕಾಗಿದ್ದರೆ ಮೊದಲು ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿ ನನ್ನನ್ನು ಮಾತನಾಡಿಸಬೇಕು ಅಂತ ಇಚ್ಛೆ ಈ ಕಾರ್ಯಕ್ರಮ ನಿರ್ವಾಹಕರಿಗೆ ಬರಬೇಕು.
ಆಮೇಲೆ ಈ ಹಾಲು ಬೇರೆ ಯಾವುದೋ ಕಾರ್ಯಕ್ರಮಕ್ಕೆ ಬುಕ್ ಆಗಿರಬಾರದು, ಇದು ಅವೈಲಬಲ್ ಆಗಿರಬೇಕು. ಆಮೇಲೆ ಅದೆಲ್ಲ ಆಯಿತು, ಹಾಲು ಸಿಕ್ಕಿತು, ಕಾರ್ಯಕ್ರಮ ಮಾಡಿದ್ರು. ನೀವು ಟಿ ವಿ ಪ್ರೋಗ್ರಾಮ್ ನೋಡಿದೆ ಉಪನ್ಯಾಸ ಕೇಳಲಿಕ್ಕೆ ಬರಬೇಕು ಅನ್ನೋ ದುರ್ಬುದ್ಧಿ ನಿಮಗೂ ಬರಬೇಕು. ಒಂದೆರಡು ಇಷ್ಟೆಲ್ಲ ಡಿಪೆಂಡೆನ್ಸ್ ಇರುವಾಗ ನಾನು ಮಾಡಿದೆ ಅನ್ನೋದು ಏನರ್ಥ ಅಂತ ಕೇಳ್ತಾನೆ ಕೃಷ್ಣ. ಇಡೀ ವಿಶ್ವದ ಇನ್ವಾಲ್ವ್ಮೆಂಟ್ ಉಂಟು ಒಂದು ಕ್ರಿಯೆಯಲ್ಲಿ. ನೀವು ಬಂದ್ರಿ, ಆಮೇಲೆ ಅದೆಲ್ಲ ಇದು ಹೊರಗಿನದ್ದಾಯ್ತು. ಈಗ ಆರ್ಗನೈಸರ್ಸು, ಆಮೇಲೆ ನೀವು ಬಂದ್ರಿ, ಹಾಲು ಸಿಕ್ಕಿತು, ನೀವು ಬಂದು ಕೂತ್ರಿ, ಮೈಕ್ ಇಟ್ಟೋದ್ರೆ ಏನು ಮಾಡಬೇಕು? ಕರೆಂಟ್ ಫೇಲ್ಯೂರ್ ಆದರೆ ಅದು ಕರೆಂಟ್ ಫೇಲ್ ಆಗಬಾರ್ದು, ಮೈಕು ಗಟ್ಟಿಯಾಗಿ ನಿಮಗೆ ಕೇಳುವಂತೆ ಇರಬೇಕು, ಎಲೆಕ್ಟ್ರಿಕ್ ಸಿಸ್ಟಮ್ ಕರೆಕ್ಟ್ ಆಗಿರಬೇಕು. ಅದೆಲ್ಲ ಆಯಿತು. ಇದು ಚೆನ್ನಾಗಿ ಮೈಕೆಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾರೆ. ನಮ್ಮ ಬಾಯಲ್ಲಿ ಮಾತೇ ಹೊರಡದಿದ್ದರೆ, ಮಾತು ಹೊರಡಬೇಕು. ಮಾತು ಹೊರಡಬೇಕಾಗಿದ್ದರೆ ಬಾಯಿ ಇರಬೇಕು, ಬಾಯಿ ಇದ್ದರೆ ಸಾಲದು, ಬಾಯಿಯಲ್ಲಿ ಮಾತು ಬರಬೇಕು. ಮಾತು ಬರಬೇಕಾಗಿದ್ದರೆ ಮನಸ್ಸಿನಲ್ಲಿ ಏನು ಮಾತನಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಆ ಮನಸ್ಸಿನಲ್ಲಿ ವಿಷಯಗಳು ಹೊಳೆಯಬೇಕು. ಆ ವಿಷಯಗಳಿಗೆ ತಕ್ಕಂತೆ ಬಾಯಲ್ಲಿ ಶಬ್ದ ಬರಬೇಕು. ಒಂದೆರಡಲ್ಲ, ದೊಡ್ಡ ಸಮಸ್ಯೆ ಇದು. ನಿಮ್ಗೆ ಗೊತ್ತಿದೆ, ಎಷ್ಟೋ ಸರ್ತಿ ನಾವು ಬ್ಲ್ಯಾಂಕ್ ಆಗಿಬಿಡುತ್ತೆ ಮೈಂಡು. ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ. ಇದನ್ನು ನನ್ನ ಮೈಂಡು ನಾನು ಹೇಳಿದ ಹಾಗೆ ಯೋಚನೆ ಮಾಡದೆ ಬಿಟ್ಟರೆ, ವಿಷಯವೇ ಹೊಳೆಯದೇ ಇದ್ದರೆ, ವಿಷಯ ಹೊಳೆಯಿತು ಅದಕ್ಕೆ ಹೇಳಬೇಕಾದಂಥ ಶಬ್ದ ಹೊಳೆಯದೇ ಇದ್ದರೆ, ಬಾಯಿಯಲ್ಲಿ ಮಾತಾಡಲಿಕ್ಕಾಗದೇ ಇದ್ದರೆ, ಹಾಗಾದರೆ ನಾನು ಇದೆಲ್ಲ ಆಯ್ತಲ್ಲ, ಒಂದು ಪ್ಲ್ಯಾಟ್ಫಾರ್ಮ್ ಬೇಕು, ಆರ್ಗನೈಸರ್ಸ್ ಬೇಕು, ಶ್ರೋತೃಗಳು ಬೇಕು, ನನಗೆ ಒಂದು ಬಾಡಿ ಬೇಕು. ಯಾಕೆಂದರೆ ಅದರಲ್ಲಿ ಬಾಯಿ ಮನಸ್ಸು ಇರಬೇಕು. ಆ ಬಾಯಿಯಲ್ಲಿ ಶಬ್ದ ಬರಬೇಕು, ಮನಸ್ಸು ಕೆಲಸ ಮಾಡಬೇಕು. ಹಾಗಾದರೆ ಈ ದೇಹ ಇರೋದರಿಂದ ಬಂತು ನನಗೆ. ಅಷ್ಟೇ ಅಲ್ಲ, ನಾನು ನನ್ನ ಫೇಶಿಯಲ್ ಎಕ್ಸ್ಪ್ರೆಷನ್ನು, ನನ್ನ ಕೈಕಾಟ, ಈ ಎಲ್ಲ ಗೆಸ್ಚರು, ಇದೆಲ್ಲವೂ ಉಪನ್ಯಾಸದ ಅಂಗ. ಇದೆಲ್ಲ ಇರಬೇಕಾದ್ರೆ ನನಗೆ ಅಂಗ ನನಗೆ ಒಂದು ದೇಹ ಇರಬೇಕು, ಸ್ಥೂಲ ಶರೀರ. ಆ ಸ್ಥೂಲ ಶರೀರ ಯಾರಿಂದ ಬಂತು? ನಮ್ಮ ಅಪ್ಪ ಅಮ್ಮನಿಂದ ಬಂತು. ಹಾಗಾಗಿ ನಾನು ಉಪನ್ಯಾಸ ಮಾಡಲಿಕ್ಕೆ ನೀವೆಲ್ಲ ಕಾರಣ, ಅಷ್ಟೆಲ್ಲ ನಮ್ಮ ಅಪ್ಪ ಅಮ್ಮ ಕಾರಣ. ಅವರೆಲ್ಲರೂ ಬ್ರಹ್ಮಚರ್ಯ ಪಾಲನೆ ಮಾಡಿದರೆ ನಾನು ಉಪನ್ಯಾಸ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅವರಿಂದ ನಾನು ಹುಟ್ಟಬೇಕಾಗಿದ್ದರೆ ಅವರಿಗೆ ಅವರ ಅಪ್ಪ ಅಮ್ಮ ಕಾರಣ. ಅಂದರೆ ಹೀಗೆ ನೀವು ಯೋಚನೆ ಮಾಡ್ತಾ ಹೋದರೆ ಒಂದು ಸಂಗತಿ ಭಗವಂತ ತನಕ ಹೋಗುತ್ತೆ, ಮತ್ತು ಇಡೀ ವಿಶ್ವದ ಇನ್ವಾಲ್ವ್ಮೆಂಟ್ ಇದೆ ಅದರಲ್ಲಿ. ಅದು ಇಡೀ ವಿಶ್ವದ ಇನ್ವಾಲ್ವ್ಮೆಂಟು ಅಂದರೆ ನೋಡಿ, ಒಂದು ಸಣ್ಣ ಉದಾಹರಣೆ ಕೊಡೋದು ನಾನು. ಎಲೆಕ್ಟ್ರಿಸಿಟಿ ಬೇಕು, ಮೈಕ್ ವರ್ಕ್ ಮಾಡಬೇಕು. ಎಲೆಕ್ಟ್ರಿಸಿಟಿ ಬರಬೇಕಾಗಿದ್ದರೆ ನಮ್ಮ ಎಲ್ಲ ಪವರ್ ಸ್ಟೇಷನ್ಗಳಲ್ಲಿ ಪವರ್ ಉತ್ಪತ್ತಿ ಆಗಬೇಕು. ಪವರ್ ಉತ್ಪತ್ತಿ ಆಗಬೇಕಾಗಿದ್ದರೆ ಮಳೆ ಅಗತ್ಯಕ್ಕಿಂತ ಹೆಚ್ಚು ಬರಬಾರ್ದು, ಕಮ್ಮಿಯೂ ಬರಬಾರ್ದು. ಹೆಚ್ಚು ಬಂದರೂ ಪವರ್ ಸ್ಟೇಷನ್ ಜರಿದು ಬಿದ್ದು ಕೆಲಸ ನಿಲ್ಲುತ್ತೆ, ಕಮ್ಮಿ ಬಂದರೆ ನಿಲ್ಲುತ್ತೆ. ಹಾಗಾದರೆ ಈ ಉಪನ್ಯಾಸಕ್ಕೆ ಮಳೆ ಕಾರಣ ಆಯಿತು. ಯಾವ್ಯಾವುದೋ ಕಾರಣ. ಇಡೀ ಪ್ರಪಂಚ ಒಂದು ಕ್ರಿಯೆಯ ಹಿಂದೆ ಇಡೀ ವಿಶ್ವದ ಇನ್ವಾಲ್ವ್ಮೆಂಟ್ ಇದೆ, ಮತ್ತು ಮೂಲತಃ ಭಗವಂತನ ಪ್ರೇರಣೆ ಇದೆ. ಇದನ್ನು ಅರ್ಥ ಮಾಡಿಕೊಳ್ಳದೆ ನಾನು ಮಾತಾಡ್ತೇನೆ, ಇದನ್ನೇ ಅಲ್ವಾ ಯೋಂತಃ ಪ್ರವಿಶ್ಯ ಮಮ ವಾಚಿ ಮಾಂ ಪ್ರಸುಪ್ತಾಂ ಸಂಜೀವಯತಿ. ಯಾರು ನನ್ನ ನಾಲಿಗೆಯ ಒಳಗೆ ಕೂತು ಮಾತನ್ನು ನುಡಿಸುವವನೋ ಅವನಿಗೆ ನಮಸ್ಕಾರ. ಬಾಯಿದ್ದು ಒಳ್ಳೆ ಮಾತು ಬರುತ್ತಾ? ಎಷ್ಟೋ ಜನರಿಗೆ ಬಾಯಿದ್ದು ಮಾತಾಡಲಿಕ್ಕೆ ಆಗದೆ ಇರ್ತಾರೆ. ಈ ಬಾಯಿ ಇರೋದೇ ಒಂದು ವಿಸ್ಮಯ ಅಲ್ವಾ? ಬಾಯಿಯಲ್ಲಿ ಮಾತು ಬರುವುದೇ ಒಂದು ವಿಸ್ಮಯ ಅಲ್ವಾ? ಯಾಕೆಂದರೆ ಇಡೀ ಪ್ರಪಂಚದಲ್ಲಿರತಕ್ಕ 84 ಲಕ್ಷ ಯೋನಿಗಳಲ್ಲಿ ಮನುಷ್ಯನನ್ನೊಬ್ಬನನ್ನು ಬಿಟ್ಟು ಇನ್ನು ಯಾವುದಕ್ಕೂ ಮಾತಾಡಲಿಕ್ಕೆ ಬರೋಲ್ಲ. ಅದು ಬರೋಲ್ಲ ಅಂದರೆ ಇದು ಬರುವುದು ಒಂದು ಆಶ್ಚರ್ಯ ಅಲ್ವ? ಮಾತು ಬಂದರೂ ಕೂಡ ನನ್ನ ಮನಸ್ಸಿನ ಭಾವನೆಗಳನ್ನು ನಿಮಗೆ ಅರ್ಥ ಆಗುವಂತೆ ಹೇಳುವುದು ಇನ್ನೂ ಆಶ್ಚರ್ಯ ಅಲ್ವ? ಈ ಬಹಳ ಜನ ಏನಾಗುತ್ತೆ ಅಂದರೆ ಹೇಳ್ತಾರೆ, ಏನು ಹೇಳಿದ್ರು ಅಂತ ಕೇಳೋರಿಗೆ ಗೊತ್ತೇ ಆಗೋಲ್ಲ. ಯಾಕೆಂದರೆ ಭವಂತಿತೆ ಸಭ್ಯತಮಾಹ, ನನ್ನ ಭಾವನೆಗಳನ್ನು ನಿಮಗೆ ಅರ್ಥ ಆಗುವಂತೆ ನಾನು ಹೇಳಬಲ್ಲವೇನಾದರೆ ಅದು ಒಂದು ದೊಡ್ಡ ಕಲೆ ಅಂತಂದರು ಪ್ರಾಚೀನರು. ಎಲ್ಲರಿಗೂ ತಮ್ಮ ಒಳಗಿದ್ದಂತಹ ಭಾವನೆಗಳನ್ನು ಹೇಳಲಿಕ್ಕೆ ಬರೋಲ್ಲ. ಒಬ್ಬರು ಅವಧೂತರು ಹೇಳ್ತಿದ್ರು, ಅವ್ರ ಹತ್ರ ಏನಾದರೂ ಕೇಳಿದರೆ ಬಹಳ ವಿಚಿತ್ರವಾಗಿ, ನಾವು ಸಕ್ಕರೆ ತಿಂದ ಮೂಕರು, ಸಕ್ಕರೆ ಹೇಗಿದೆ ಅಂತ ನಮ್ಮ ಹತ್ರ ಕೇಳಿಬೇಡಿ, ಬನ್ನಂಜಿಯವ್ರ ಹತ್ರ ಕೇಳಿ ಅಂತ. ಅವ್ರಿಗೆ ಬಾಯಿ ಇದೆ, ನಮಗೆ ಬಾಯಿ ಇಲ್ಲ ಅಂತ ಹೇಳ್ತಿದ್ರು. ಅಂದರೆ ಬರೀ ಅನುಭವ ಇದ್ದರೆ ಸಾಲದು, ಅನುಭವವನ್ನು ಹೇಳಲಿಕ್ಕೆ ನಮಗೆ ಶಬ್ದ ಸಂಪತ್ತಿ ಬೇಕು. ಒಂದೆರಡಲ್ಲ, ಹೀಗೆ ವಿಚಿತ್ರವಾಗಿರತಕ್ಕಂಥ ಇನ್ವಾಲ್ವ್ಮೆಂಟ್ಗಳು ಏನೇನೋ ಇದೆ. ಯಾವ ಪ್ರಾಣಿಗೂ ಇಲ್ಲದ ಬಾಯಿ ಭಗವಂತ ನಮಗೆ ಕೊಟ್ಟ. ಬಾಯಿಯಲ್ಲಿ ಮಾತು ಇಟ್ಟ. ಮಾತು ಯಾವ ಮಾತು ಆಡಿದರೆ ಯಾವ ಪರಿಣಾಮ ಆಗುತ್ತೆ, ಆ ಸಂದರ್ಭದಲ್ಲಿ ಅದೇ ವಿಚಾರ ಕೊಟ್ಟು ಅದೇ ಮಾತು ಕೊಟ್ಟ. ಮರೆತು ಹೋದರೆ, ವಿಷಯಗಳು ಮರೆತು ಹೋಗ್ಬಿಟ್ರೆ ಏನು ಮಾತಾಡೋದು? ವಿಷಯ ಈಗ ನಮ್ಮ ಚಂದ ಹಗಲು ರಾತ್ರಿ ನಿದ್ದೆಗೆಟ್ಟು ಓದಿದ ವಿದ್ಯಾರ್ಥಿಗಳು
ಎಕ್ಸಾಮಿನೇಷನ್ ಹಾಲಿಗೆ ಹೋಗಿ ಪೇಪರ್ ಕೈಗೆ ಸಿಕ್ಕ ಕೂಡಲೇ ಆಗುತ್ತಲ್ಲ, ಹಾಗಾಗಿಬಿಟ್ರೆ ಮಾತೇ ಇಲ್ಲ, ಉಪನ್ಯಾಸ ಮುಗಿಸಿ ಹೋಗುತ್ತೇನೆ ಅಂತ ಹೇಳಬೇಕು, ಏನೂ ಮಾಡೋ ಹಾಗಿಲ್ಲ. ಹಾಗಾಗಿ ಒಂದು ಸಂಗತಿ ಆಗಬೇಕಾಗಿದ್ದರೆ ಅದರ ಹಿಂದೆ ಈ ಬಹಳ ದೊಡ್ಡ ಒಂದು ಪ್ರೋಸೆಸ್ ಇದೆ. ನಾವು ಮಾತಾಡ್ತೇವೆ ಅನ್ನೋದೇ ಎಷ್ಟು ವಿಚಿತ್ರ ನೋಡಿ. ಯಾಕೆಂದರೆ ನಾವು ಎಷ್ಟೋ ಒಟ್ಟಿಗೆ ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಮತ್ತು ನಮ್ಮ ಭಾರತೀಯ ಭಾಷೆಯಲ್ಲಿ ಸ್ಥೂಲವಾಗಿ ಹೇಳಿದ್ರೆ ಒಂದು 51 ಅಕ್ಷರಗಳಿವೆ. ಅದರ ಪ್ರಭೇದಗಳನ್ನು ತೊಗೊಂಡ್ರೆ ಹೆಚ್ಚಾಗತ್ತೆ, 60 ಚಿಲ್ಲರೆ ಆಗುತ್ತೆ. ಹೋಗಲಿ, 51 ಅಕ್ಷರಗಳಿವೆ. ಅಕಾರದಿಂದ ಕ್ಷಕಾರದ ತನಕ ಏಕಪಂಚಾಶದ್ ವರ್ಣ ಅಂತ ಹಿಂದಿನವರು ಹೇಳಿದರು. 51 ಅಕ್ಷರಗಳಿವೆ. ಇನ್ನೂ ಅದರ ಪ್ರಭೇದಗಳನ್ನು ತೊಗೊಂಡು ತುಂಬ ಆಗುತ್ತೆ. ಯಾಕಂದರೆ ಆಕಾರ 2 ಥರ ಇದೆ, ಅ ಮತ್ತು ಆ. ಬಾಯಿ ತೆರೆದು ಹೇಳುವ ಆಕಾರ, ಬಾಯಿ ಮುಚ್ಚಿ ಹೇಳುವ ಆಕಾರ, ಅ ಮತ್ತು ಆ. ಹಾಗೆ ಕ ಖ ಗ ಘ, ಹಾಗೆ ಕ ಖ ಗ ಘ. ಯರ ಲವ ಯ ರ ಲ ವ. ಇದು ಬೇರೆ ಅಕ್ಷರ ಇದೆ, ಉಚ್ಚಾರ ಬೇರೆ ಇದೆ. ಇದಕ್ಕೆ ಅಕ್ಷರ ಇಲ್ಲ, ಅಷ್ಟು ಬರೀಲಿಕ್ಕೆ ಸ್ಕ್ರಿಪ್ಟ್ ಇಲ್ಲ, ಶಬ್ದ ಬೇರೆ ಬೇರೆ. ಅದನ್ನೆಲ್ಲ ತಗೊಳ್ಳೋದಿಲ್ಲ, ಯಾಕಂದರೆ ಉಚ್ಚಾರ ಭೇದದಿಂದ ಆದರೂ ಒಂದೇ. ಯಾ ಅದನ್ನು ಯಾವ ನಮನೆ ನೀವು ಉಚ್ಚಾರ ಮಾಡಿ, ಅನುನಾಸಿಕವಾಗಿ ಮಾಡಿ, ಅದನ್ನು ಯಾರಲ್ಲವ ಅಂತ. 51 ಅಕ್ಷರಗಳು. ಈ ಅಕ್ಷರಗಳನ್ನು ನಾವು ಸಲೀಸಾಗಿ ಮಾತಾಡ್ತೇವಲ್ಲ, ಮಾತಾಡ್ತಾ ಹೋಗ್ತೇವೆ, ಅಕ್ಷರ ಶಬ್ದ ಹೊರಗೆ ಬರುತ್ತೆ, ನಾವು ಅದ್ರ ಎಂದೂ ಯೋಚಿಸುವುದಿಲ್ಲ. ಆದರೆ ಇದು ಆಗಬೇಕಾಗಿದ್ದರೆ ಎಷ್ಟೆಲ್ಲ ಕೆಲಸಗಳು ಒಳಗಿಂದ ಆಗಬೇಕು. ಮೊದಲು ಮನಸ್ಸು ಒಂದು ಶಬ್ದವನ್ನು ಉಚ್ಚರಿಸಬೇಕು ಅಂತನ್ನುವಂಥ ತೀರ್ಮಾನ ಮಾಡಬೇಕು. ಆ ಮನಸ್ಸು ಮೆಸೇಜ್ ಕಳಿಸ್ತದೆ ಇಲ್ಲಿಗೆ, ನಾಭಿಮೂಲಕ್ಕೆ. ನಾಭಿಮೂಲದಲ್ಲಿ ಇರುವ ಟೆಂಪರೇಚರು ನಮ್ಮ ದೇಹಕ್ಕೆ, ನಾಭಿಮೂಲದಲ್ಲಿ ಸೌಂಡ್ ಹುಟ್ಟುವಂಥ ಜಾಗಕ್ಕೆ ಮೆಸೇಜ್ ಕಳಿಸ್ಬೇಕು. ಆ ಮೆಸೇಜ್ ಏನು ಕಳಿಸಿತೋ ಆ ಅಕ್ಷರ ಉಚ್ಚಾರ ಮಾಡಲಿಕ್ಕೆ ಬೇಕಾದ ವೈಬ್ರೇಷನ್ನು ನಾಭಿಮೂಲದಲ್ಲಿ ಆಗುತ್ತೆ. ಇದೆಲ್ಲ ನಮಗೆ ಗೊತ್ತುಂಟ, ಮಾತಾಡೋ ಇಷ್ಟೆಲ್ಲ ಕೆಲಸ ಆಗುತ್ತೆ ಅಂತ. ಹಾಗೆ ನಾವು ಮಾತಾಡ್ತೇವೆ ಅನ್ನೋದು ಎಷ್ಟು ಸತ್ಯ. ನಾಭಿಮೂಲದಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಯಿತು, ಸೌಂಡು. ಅಲ್ಲಿಂದ ಅದಕ್ಕೆ ಪರಾ ಸ್ಟೇಜು ಅಂತಂದರು. ಅಲ್ಲಿಂದ ಇಲ್ಲಿಗೆ ಬಂತು. ಇಲ್ಲಿಗೆ ಬಂದಾಗ ನಾವು ಏನು ಹೇಳುತ್ತೇವೆ ಆ ಶಬ್ದ ಒಳಗಿನಿಂದ ಆ ಶಬ್ದ ಅನುರಣನ ಆಗುತ್ತೆ, ನಮ್ಮ ಕಿವಿಗೆ ಕೇಳುತ್ತೆ, ಹೊರಗಿನವರಿಗೆ ಕೇಳೋಲ್ಲ. ಅದಕ್ಕೆ ಪಶ್ಯಂತಿ ಅಂತ ಕರೆದ ಆ ಸ್ಟೇಜು. ನಮ್ಮ ಮಾತು ನಮಗೆ ಕೇಳಿಸುತ್ತೆ, ನಾವು ಮನಸ್ಸಿನಲ್ಲೇ ಮಾತಾಡಿಕೊಂಡದ್ದು. ಆ ಮನಸ್ಸಿನಲ್ಲಿಯೇ ಕೇಳುವಂಥ, ನಮ್ಮ ಮನಸ್ಸಿನಲ್ಲಿ ಯೋಚಿಸಿದ್ದು ನಮಗೆ ಕೇಳಿದ ಹಾಗಾಗುತ್ತಲ್ಲ, ಅದು ಸೌಂಡನ್ನು ವೈಬ್ರೇಷನ್ ಇಲ್ಲಿ ಬಂದಾಗ ಕೇಳಿಸುತ್ತೆ. ಅದರ ಮೇಲೆ ಕುತ್ತಿಗೆ ತನಕ ಬಂತು. ಕುತ್ತಿಗೆ ತನಕ ಬಂದ ಮೇಲೆ ಅಲ್ಲಿ ತನಕ ವೈಬ್ರೇಷನ್ ಮೇಲಕ್ಕೆ ಬಂತು. ಯಾವ ಅಕ್ಷರ ಉಚ್ಚಾರ ಮಾಡಬೇಕು ಅನ್ನೋದು ತೀರ್ಮಾನ ಆಗಿ ಎಲ್ಲಿಗೆ ಪ್ರೆಷರ್ ಕೊಡಬೇಕು ಅನ್ನೋದು ತೀರ್ಮಾನ ಆಗೋದು ಇಲ್ಲಿಯ ನಂತರ. ಯಾಕೆಂದರೆ ಒಂದೊಂದು ಅಕ್ಷರಕ್ಕೆ ಒಂದೊಂದು. ಈಗ ಕ ಖ ಗ ಘ ಂಗ ಹೇಳ್ಬೇಕಾದ್ರೆ ಇಲ್ಲಿ ಪ್ರೆಷರ್ ಕೊಡಬೇಕು. ನೀವು ಇಲ್ಲಿ ಗೊತ್ತಾಗತ್ತೆ, ನೀವು ಕ ಅನ್ನುವಾಗ ಇಲ್ಲಿ ಪ್ರೆಸ್ ಆಗುತ್ತೆ ಒಳಗೆ, ಕ ಖ ಇಲ್ಲಿ ಉಚ್ಚಾರ ಮಾಡೋದು. ಆಮೇಲೆ ಚ ಛ ಜ ಝ ಜ ಛ ಜ ಝ ನ್ಯ, ಅದು ಸ್ವಲ್ಪ ಇನ್ನೂ ಮೇಲೆ ಓ ಇಲ್ಲಿ. ಆಮೇಲೆ ಟ ಠ ಡ ಢ ಣ, ಅದು ಸೀದಾ ಇಲ್ಲಿ ಹೋಗುತ್ತೆ ಪ್ರೆಷರು. ಟ ಇಲ್ಲಿಂದ ಕೆಳಕ್ಕೆ ಬರಬೇಕು, ಮೇಲೆ ಹೋಗಿ ಪ್ರೆಷರ್ ಕೆಳಕ್ಕೆ ಹಿಡಿಬೇಕು. ಆಮೇಲೆ ತ ಥ ದ ಧ ನ, ಮೇಲೆ ಒಂದು ಹಲ್ಲಿಗೆ ತಾಗಿ ಬರಬೇಕು ಅಕ್ಷರ. ನೀವು ಹಲ್ಲಿಗೆ ತಾಕಿಸಿದ್ರೆ ಅಕ್ಷರ ಹೇಳಲಿಕ್ಕೆ ಬರೋದಿಲ್ಲ. ಆಮೇಲೆ ಪ ಫ ಬ ಭ ಮ, ತುಟಿಯನ್ನು ತಾಗಿಸಿದ್ದು ಹೇಳಿ. ಅಂದರೆ ಇಲ್ಲಿಂದ ಮೇಲೆ ಬಂದ ಮೇಲೆ ಯಾವುದೋ ಸ್ಥಾನಕ್ಕೆ ಹೋಗಿ ಆ ಸ್ಥಾನದಿಂದ ಆ ರೀತಿಯ ಸೌಂಡ್ ಹೊರಗೆ ಬರುತ್ತದೆ. ಇದೆಲ್ಲ ನಾವು ಇದು ತುಟಿ, ಈಗ ಪ ಹೇಳಬೇಕು, ಅದನ್ನು ತುಟಿ ಮುಟ್ಟಬೇಕು ಅಂತ ಯೋಚನೆ ಮಾಡ್ತೇವೆ. ಆಟೋಮ್ಯಾಟಿಕ್ ಅಂದರೆ ಯಾರೋ ಒಬ್ಬ ಮಾಡ್ತಾ ಇದ್ದಾನೆ, ಆಪರೇಟ್ ಮಾಡ್ತಾ ಇದ್ದಾನೆ, ನಮ್ಮ ಬಾಯಲ್ಲಿ ಶಬ್ದ ಬರ್ತಾ ಇದೆ. ಹೇಗೆ ಉಚ್ಚಾರ ಮಾಡಬೇಕು ಅನ್ನೋದು ದೇವರ ದಯದಿಂದ ಮಾತಾಡುವವರಿಗೆ ಬಹಳ ಜನಕ್ಕೆ ಗೊತ್ತಿಲ್ಲ. ನಾನು ಫೊನೆಟಿಕ್ಸ್ ಕಲಿತವರೇ ಗೊತ್ತಿದೆ, ಹೊರತು ಉಳಿದವರಿಗೆ ಶಬ್ದ ಮಾತಾಡೋದು ಎಲ್ಲಿಂದ ಮಾತಾಡೋದು, ಸೌಂಡ್ ಬರ್ತದೆ ಯಾರಿಗೊತ್ತು, ಬಂತು ಮಾತಾಡಿದೆವು ಅಷ್ಟೇ. ಆಮೇಲೆ ಅಲ್ಪಪ್ರಾಣ ಮಹಾಪ್ರಾಣ ಉಚ್ಚಾರ ಮಾಡಬೇಕಾಗಿದ್ದರೆ ಕ ಖ ವ್ಯತ್ಯಾಸ ಹೇಗೆ ಭಾಳ ಜನರಿಗೆ ಈಗ ಶಾಲೆಯಲ್ಲಿ ಹೇಳಿಕೊಡೋದಿಲ್ಲ. ಅದರಿಂದ ಈಗ ಮಕ್ಕಳು ಕ ಕ ಗ ಗ ಂಗ ಅಂತವೆ, ಅವು ಕ ಖ ಹೇಳಿಕೆ ಬರೋದಿಲ್ಲ. ಅಷ್ಟು ಸುಲಭ ಇಲ್ಲ. ನೀವು ಬಾಲ್ಯದಲ್ಲಿ ಹೇಳಿಕೊಡದೇ ಇದ್ದರೆ ಖ ಮತ್ತೆ ದೊಡ್ಡವರಾದ್ಮೇಲೆ ಹೇಳಿಕ್ಕೆ ಬರೋಲ್ಲ. ಕಡೆಗೆ ಅವರು ಮೂರ್ಖ ಆಗ್ತಾರೆ ಹೊರತು ಮೂರ್ಖ ಎಂದೂ ಆಗೋಲ್ಲ. ಅದೊಂದು ಅದು ಬರಲಿ ಹೇಳಿಕ್ಕೆ ಬಾರ್ದಿದ್ರು ಮೂರ್ಖರಾಗೋದಿಲ್ಲ, ಅವ್ರು ಮೂರ್ಖ ಆಗಿಬಿಡ್ತಾರೆ. ಕ ಖ ಹೇಳಿಕ್ಕೆ ಬರೋಲ್ಲ. ಅದೇನು ಮಾಡಬೇಕು,
ಒಳಗಿನ ಕಂಠನಾಳ ಉಂಟಲ್ಲ, ಸೌಂಡು ಮೇಲಕ್ಕೆ ಬರುವಾಗ ಆ ನಾಳವನ್ನು ಅಗಲಿಸಿದರೆ ಕ ಆಗುತ್ತೆ. ಅದನ್ನು ಸಂಕೋಚ ಮಾಡಿಬಿಟ್ರೆ ಪ್ರೆಷರ್ ಜಾಸ್ತಿ ಆಯಿತು, ನಾಳ ಸಣ್ಣದಾಯಿತು, ಅದು ಖ ಆಗಿಬಿಡ್ತದೆ. ಅಲ್ಲಿ ನಾವು ಸಂಕೋಚ ಮಾಡಿದ್ದೇವ ಅಥವಾ ಅಗಲ ಮಾಡಿದ್ದೇವೆ? ಏನಿಲ್ಲ, ಒಳಗಿಂದ ಆಗಿದೆ. ಯಾರು ಮಾಡಿದರು ಯಾರಿಗೊತ್ತು? ಮತ್ತು ನಾನು ಮಾತಾಡಿದೆ ಅನ್ನೋದು ಏನರ್ಥ? ಯಾವ ಪ್ರೋಸೆಸ್ಸೂ ಗೊತ್ತಿಲ್ಲ ನಮಗೆ. ಒಳಗೆ ಒಂದು ದೊಡ್ಡ ಮೆಷಿನ್ ಮೆಕ್ಯಾನಿಸಮ್ ನಡೀತಾ ಇದೆ. ಆ ಒಂದೊಂದು ಮಾತಿನ ಹಿಂದೆ ಬಹಳ ದೊಡ್ಡ ಯಾಂತ್ರಿಕ ಕ್ರಿಯೆ ಇದೆ ಒಳಗೆ. ಯಾರು ಈ ಮೆಕ್ಯಾನಿಕ್ಕು? ಯಾರಿದನ್ನು ಆಪರೇಟರ್ ಮಾಡ್ತಕ್ಕಂಥ ಸೈಂಟಿಸ್ಟು? ನಾವಲ್ಲ, ನಮ್ಗೆ ಗೊತ್ತೇ ಇಲ್ಲ ಇದರ ವಿಷಯ. ಎಲ್ಲಿ ಯಾವ ಶಬ್ದ ಉಚ್ಚಾರ ಆಗುತ್ತೆ ಅಂತ ಗೊತ್ತಿಲ್ಲ, ಬಾಯಿಂದ ಬಂತು, ಉಚ್ಚಾರ ಆಯಿತು ಅಷ್ಟೆ. ನೋಡಿ, ಮೂರ್ಧನ್ಯ ಸೌಂಡ್ ಮೇಲಕ್ಕೆ ಹೋಗದೇ ಇದ್ದರೆ ಬಹಳ ಜನಕ್ಕೆ ಅಂಥ ಒಂದು ಸಮಸ್ಯೆ ಇರ್ತದೆ. ಅವರಿಗೆ ರಾ ಹೇಳಲಿಕ್ಕೆ ಬರೋದಿಲ್ಲ, ತಾ ಹೇಳಲಿಕ್ಕೆ ಬರೋದಿಲ್ಲ, ತಾ ಅಂತಾರೆ ಅವರು. ನೀವು ಇಟಾಲಿಗೆ ಹೋಗಿ, ನಾವು ಇಟಲಿ ಅಂತೇವಲ್ಲ, ಅವ್ರಿಗೆ ಟಾ ಹೇಳಿ ಬರೋಲ್ಲ, ಅವರು ಇಟಲಿ ಅಂತಾರೆ. ನೀವು ಇಂಡಿಯಾ ಅಂತೀರಲ್ವ, ಅವರು ಇಂಡಿಯಾ ಅಂತಾರೆ. ಅಲ್ ಇಟಾಲಿಯಾ ಅಂತ ಹೇಳ್ತಾರೆ ಇಲ್ಲಿ, ಅವರು ಅಲ್ ಇತಾಲಿಯಾ ಅಂತ ಹೇಳಿ. ಯಾಕಂದರೆ ಟಾ ಹೇಳಿ ಬರುವುದಿಲ್ಲ ಅವರಿಗೆ. ಅಂದರೆ ಮೂರ್ಧನ್ಯವಾದ ಸ್ವರವೇ ಹೋಗುವುದಿಲ್ಲ, ಮೇಲಕ್ಕೆ ಹೋಗುವುದೇ ಇಲ್ಲ ಅವರಿಗೆ. ಇದು ಉಚ್ಚಾರ. ಇದನ್ನು ನಾವು ಅಬ್ಸರ್ವ್ ಮಾಡಿದರೆ ಬೇರೆ ಬೇರೆ ಅಕ್ಷರಗಳು, ಬೇರೆ ಬೇರೆ ಧ್ವನಿಗಳು, ಬೇರೆ ಬೇರೆ ನಾದಗಳು, ಬೇರೆ ಬೇರೆ ಸ್ಥಾನಗಳು, ಇದೆಲ್ಲ ಅಷ್ಟು ವ್ಯವಸ್ಥಿತವಾಗಿ ನಡೀತದೆ. ನಾವು ಮಾತಾಡ್ತಾ ಹೋಗ್ತೇವೆ. ನಾವು ಅದರ ಬಗ್ಗೆ ಕಾಳಜಿನೇ ಇಲ್ಲ. ಮಾತು ಬರೋವರೆಗೆ ಮಾತಾಡ್ತಾ ಇರೋದು. ಎಲ್ಲಿಂದ ಬಂತು, ಎಲ್ಲಿಂದ ಬಂದ, ನಿಮಗೇನು ಮಾತು ಬಂತಾ ಇಲ್ವೋ, ಆಯಿತು. ಆದರೆ ಇದು ಕೃಷ್ಣ ಕೇಳೋದು, ಏನಪ್ಪ ನೀನು ಮಾತಾಡಿದೆ ಅಂತ ಹೇಗೆ ಹೇಳ್ತಿ? ಹೇಗೆ ಮಾತು ಬಂತು ಗೊತ್ತಿಲ್ಲ, ತಲೆಯಲ್ಲಿ ಯೋಚನೆ ಯಾಕೆ ಬಂತು ಗೊತ್ತಿಲ್ಲ, ಬಾಯಲ್ಲಿ ಮಾತು ಯಾಕೆ ಬಂತು ಗೊತ್ತಿಲ್ಲ, ಯಾವ ಅಕ್ಷರ ಎಲ್ಲಿಂದ ಬಂತು ಗೊತ್ತಿಲ್ಲ, ಅದು ಒಳಗಿನಿಂದ ಏನಾಯಿತು ಗೊತ್ತಿಲ್ಲ. ಮತ್ತು ನಾನೊಂದೇನರ್ಥ? ಅದರಿಂದ ನಾನು ಅನ್ನೋ ಅಹಂಕಾರ ಬಹಳ ತಪ್ಪು. ಅದೇ ಮಾನವನ್ನು ಬಿಡುವುದು ಅಂದರೆ ಮರ್ಯಾದೆ ಬಿಡುವುದು ಅಂತಲ್ಲ. ಮಾನ ಅಂದರೆ ಅಭಿಮಾನ. ನಾನು ಮಾತಾಡಿದೆ, ನಾನು ಮಾಡಿದೆ. ಎಷ್ಟೋ ಜನ, ನಾನು ಅನೇಕ ಬಾರಿ ಮಾತಾಡಿದೆ. ನಾನು ತುಂಬ ಮನೆಗಳಲ್ಲಿ ಕೇಳಿದ್ದೇನೆ. ನೀವು ಅವರು ಗಂಡಸರ ಹತ್ರ ಹೋಗಿ ಮಾತಾಡಿದರೆ ಅವರು ಹೇಳೋದು, ಈ ಮನೆ ನಾನಿರೋದಕ್ಕೆ ಆಯಿತು, ನಡೀತಾ ಇದೆ. ಇದ್ರ ಏನೋ ಆಗಿ ಏನಾಗುತ್ತೆ, ಇವರು ಹುಟ್ಟು ಮುಂಚೆಯೂ ಇತ್ತು, ಇವರು ಸತ್ತ ಮೇಲೂ ನಾನು ಇರೋದಕ್ಕಾಯಿತು, ಇಲ್ಲದಿದ್ದರೆ ಏನೇನೋ ಆಗಿಬಿಡ್ತಿತ್ತು ಅಂತ. ಇದು ಈಗ ನೀವು ಯಾರ್ತ ಬೇಕಾದ್ರೆ ಕೇಳ್ರಿ. ಗಂಡಸರತ್ತು ಕೇಳಿದ್ರೆ ಗಂಡಸರು ಹಾಗೆ ಹೇಳೋದು, ಹೆಂಗಸರದ್ದು ಕೇಳ್ರಿ, ನಮ್ಮ ಯಜಮಾನ್ರಿಗೆ ಏನೋ ಗೊತ್ತಾಗೋದಿಲ್ಲರಿ, ನಾನು ಇರೋದಕ್ಕಾಯಿತು ಅಂತಾಳೆ ಹೆಂಗಸು. ಯಾರು ಇರೋದಕ್ಕಾಯಿತು, ಯಾರು ಇಲ್ಲದಿದ್ರೂ ಇರುತ್ತೆ. ಇದು ನಮ್ಮ ಈಗೋ. ಇದನ್ನೇ ಕೃಷ್ಣ ಬಿಡು ಅಂದದ್ದು. ನನ್ನಿಂದಲೇ ಸೂರ್ಯೋದಯ ಆಗುತ್ತೆ ಅನ್ನೋ ಭ್ರಮೆ ಬಿಟ್ಟುಬಿಡು. ಪ್ರಪಂಚ ನಿನ್ನಿಂದಾಗಿ ಇಲ್ಲ. ನಮಗೆ ಜನಕ ಆದರ್ಶ ಆಗಬೇಕು. ಅದೇ ನಿರ್ಮಾಣ ಮೋಹ ಅಂತನ್ನುವಾಗ ನಾನು ಅನ್ನೋದು ಹೋಗಬೇಕು, ನನ್ನದು ಅನ್ನೋದು ಹೋಗಬೇಕು. ನಾನು ಅನ್ನೋದು ಹೋದ ಮೇಲೆ ನನ್ನದು ಯಾವುದು? ನನ್ನದು. ನಾನು ಯಾವುದನ್ನು ಸ್ವತಂತ್ರವಾಗಿ ಮಾಡಿಲ್ಲ, ಆದ್ದರಿಂದ ನಾನು ಅನ್ನೋದಕ್ಕೆ ಅರ್ಥ ಇಲ್ಲ. ನಾನು ಅನ್ನೋದಕ್ಕೆ ಅರ್ಥ ಇಲ್ಲ ಅಂದಮೇಲೆ ನಾನು ಗಳಿಸಿದ್ದು ನನ್ನದು, ನಾನು ಗಳಿಸಿದ್ದಲ್ಲ ಅಂದಮೇಲೆ ನನ್ನದು, ನನ್ನ ಮನೆ, ನನ್ನ ಸಂಪಾದನೆ, ನನ್ನ ದುಡ್ಡು, ನನ್ನ ಗಳಿಕೆ, ನನ್ನ ಸೊತ್ತು, ನನ್ನ ಆಸ್ತಿ, ನನ್ನ ಬಂಧು, ನನ್ನ ಬಳಗ, ಇದೆಲ್ಲ ನನ್ನ ಅವಂತಿದ್ದು. ಐ ಆ್ಯಂಡ್ ಮೈ ನನ್ನದು ಅಂದಾಗ ಉಪನಿಷತ್ತು ಮಾಗೃಧ ಕಸ್ಯಸ್ವಿಧನಂ, ಕಸ್ಯಸ್ವಿಧನಂ, ಮನಿ ಬಿಲಾಂಗ್ಸ್ ಟು ಹೂಮ್ ಅಂತ ಪ್ರಶ್ನೆ ಕೇಳ್ತದೆ. ಯಾರಿಗೆ? ಯಾರ ದುಡ್ಡು? ನಿನ್ನದಲ್ಲ. ಯಾಕೆಂದರೆ ಇದು ಎಲ್ಲ ಜಗತ್ತಿನ ಒಡೆಯ ಒಬ್ಬ ಇದ್ದಾನೆ, ಅವನಿಗೆ ಸೇರಿದ್ದು ಈ ಪ್ರಾಪರ್ಟಿ, ನಮ್ದು ಯಾರ್ದು ಅಲ್ಲ. ನಾವು ಅವನ ಒಕ್ಕಲುಗಳು ಅಷ್ಟೇ. ಯಾರೂ ಧನಿಗಳಿಲ್ಲ ಇಲ್ಲಿ, ಅವನೊಬ್ಬನೇ ಧನಿ ಇರೋದು, ಎಲ್ಲರ ಧನಿ. ಅದರಿಂದ ನನ್ನದು ಅಂತ ಏನನ್ನೂ ಬಯಸಬೇಡ. ಯಾವತ್ತೂ ನಿನ್ನ ಕೈಯಿಂದ ಕಸಿದುಕೊಳ್ತಾನೆ ಗೊತ್ತಿಲ್ಲ. ನಂದು ಅಂತ ನಾವು ಇವತ್ತು ಲಕ್ಷಾಧೀಶ, ಮಿಲಿಯನಯರ್, ಕೋಟ್ಯಧೀಶ, ನಾಳೆ ಭಿಕ್ಷಾಧೀಶ ಆಗಬಹುದು. ಸರ್ವಸ್ವವನ್ನು ಕಳ್ಕೊಂಡು ಭಿಕ್ಷೆ ಬೇಡಬಹುದು. ಒಬ್ಬ ಭಿಕ್ಷೆ ಬೇಡ್ತಾ ಇದ್ದವ ಯಾವುದೋ ಆಕಸ್ಮಿಕವಾಗಿ ಏನೋ ಒಂದು ಕಡೆಯಿಂದ ದುಡ್ಡಿನ ರಾಶಿ ಸಿಕ್ಕಿ ದೊಡ್ಡ ಶ್ರೀಮಂತನಾಗಬಹುದು. ಅದರಿಂದ ಇದು ನಾನು ಮಾಡಿದೆ ಅಂತ ಎಷ್ಟು ಸತ್ಯ. ನಾನು ಮಾಡಿದೆ ಅಂದರೆ ಇವತ್ತು ಇದ್ದದ್ದು ನಾಳೆ ಇರೋಲ್ಲ. ನಮ್ಮ ಪ್ರಯತ್ನದಿಂದ ಕೆಲವು ಜನ ಎಕ್ಸ್ಪರ್ಟ್ಸ್ ಇರ್ತಾರೆ, ಸಬ್ಜೆಕ್ಟ್ನಲ್ಲಿ ಎಕ್ಸ್ಪರ್ಟ್ಸ್, ಮ್ಯಾಕ್ಸಿಮಮ್ ಎಫರ್ಟ್ ಹಾಕ್ತಾರೆ, ಆದರೂ ಕೂಡ ಜೀವನದಲ್ಲಿ ಸಕ್ಸಸ್ ಆಗೋದಿಲ್ಲ, ಸೋಲ್ತಾರೆ. ಕೆಲವರು ಏನಿಲ್ಲ, ಆರಾಮಾಗಿರ್ತಾರೆ, ಅವ್ರು ಬೇಡ ಅಂದು ದುಡ್ಡು ಬಂದು ಬೇಡೋದು.
ನಿಜವಾಗಿ ಅರ್ಹತೆ ಇದ್ದು ಮಹಾಪ್ರಯತ್ನ, ಆ್ಯಂಬಿಷಸ್ ಅಟೆಂಪ್ಟ್ ಇದ್ದರೂ ದುಡ್ಡು ಬರುವುದಿಲ್ಲ. ದುಡ್ಡು ಅಂತಲ್ಲ, ಎಲ್ಲ ನಾನು ಒಂದು ಉದಾಹರಣೆ, ದುಡ್ಡು ಯಾವುದೋ ನಾವು ಬಯಸಿದ್ದು ಸಿಗೋದಿಲ್ಲ. ಇವನು ಅದ್ರ ಬಗ್ಗೆ ಕಾಳಜಿಯೇ ಇಲ್ಲ, ಆರಾಮ ಇರ್ತಾನೆ, ಎಲ್ಲಿಂದಲೋ ಬಂದು ಬೀಳುತ್ತೆ. ಒಬ್ಬರು ಶ್ರೀಮಂತರು ಹೇಳಿದರು ನಂತ ಈ ಮಾತು, ನಮಗೆ ದುಡ್ಡು ಹೆಚ್ಚಾಗಿದೆ, ಬೇಡ ಅಂದ್ರೆ ಬಂದು ಬೀಳುತ್ತೆ, ಏನು ಮಾಡೋದು ಗೊತ್ತಿಲ್ಲ ಅಂತ. ಇದು ಒಂದು ವಿಚಿತ್ರ. ದುಡ್ಡು, ನಮ್ಮ ಅಮೇರಿಕೆಗೆ ಹೋಗಿದ್ದಾಗ ಅಲ್ಲಿ ಒಬ್ಬರು ಕೇಳಿದರು, ಏನು ಅಂದರೆ, ಯಾಕಂದ್ರೆ ನಾವು ಅಲ್ಲಿ ಹೋದಾಗೆಲ್ಲ ದುಡ್ಡಿನ ಕೊರತೆ. ಅದಕ್ಕೆ ಅವ್ರು ಹೇಳಿದರು, ಮನಿ ಈಸ್ ನಾಟ್ ಎ ಪ್ರಾಬ್ಲಮ್ ಹಿಯರ್, ಯು ಕ್ಯಾನ್ ಆಸ್ಕ್ ಎನಿ ಅಮೌಂಟು, ಮನಿ ಈಸ್ ನಾಟ್ ಪ್ರಾಬ್ಲಮ್ ಹಿಯರ್. ನಾಳೆ ದ್ಯಾಟ್ ಈಸ್ ದ ಓನ್ಲಿ ಪ್ರಾಬ್ಲಮ್ ಇನ್ ಅವರ್ ಕಂಟ್ರಿ. ಇವಾಗ ಅಲ್ಲ, ಅವ್ರು ನಮ್ಮ ದೇಶದವರೇ. ಅಲ್ಲಿ ಹೋದ ಮೇಲೆ ಅವ್ರು ಹೇಳೋದು, ಮನಿ ಈಸ್ ನಾಟ್ ಎ ಪ್ರಾಬ್ಲಮ್ ಹಿಯರ್. ಏನು ಬೇಕೋ, ಎಷ್ಟು ದುಡ್ಡು ಬೇಕೋ ಕೇಳ್ರಿ, ನಾವು ಕೊಡ್ತೀವಿ ನಿಮಗೆ. ಅದು ಮೆರುಕಕ್ಕೆ ಯಾಕೆ ಹೋಗಬೇಕು? ನಮ್ಮ ಬೆಂಗಳೂರಿನಲ್ಲೇ ಈ ಸಾಫ್ಟ್ವೇರು ಬಂದ ಮೇಲೆ ನಮ್ಮ ಮಕ್ಕಳಿಗೆ ಸಂಬಳ ಸಿಕ್ಕಿದ್ರೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಒಬ್ಬಳು ಹುಡುಗಿ ನನ್ನ ಹತ್ರ ಬಂದು ಹೇಳ್ತಾಳೆ, ನನಗೆ ಕೈ ತುಂಬ ಅಂದರೆ ತಿಂಗಳಿಗೆ 50,000, 60,000, 70,000 ಕೈ ತುಂಬ ಸಂಬಳ ಸಿಗುತ್ತೆ, ಅದನ್ನು ಖರ್ಚು ಮಾಡೋದು ಹೇಗೆ ಅಂತ ಗೊತ್ತಿಲ್ಲ, ನಿಮಗೇನಾದರೂ ಪುಸ್ತಕ ಪ್ರಕಾಶನ ಬೇಕಾದ್ರೆ ಕೇಳಿದ್ರೆ ಕೊಡ್ತೇನೆ ಅಂತಾಳೆ. ನಾನು ಕೇಳಲಿಲ್ಲ, ಇವತ್ತಿಗೂ ಆಕೆ ಹತ್ರ ಕೇಳಲಿಲ್ಲ, ಮತ್ತು ಬೇರೆಯವ್ರಿಗೆ ಹೇಳಲೂ ಇಲ್ಲ. ಹೇಳಿದ್ರೆ ಕೂಡಲೇ ರಶೀದ್ ಪುಸ್ತಕ ಹಿಡ್ಕೊಂಡು ಹೋಗ್ತಾರೆ, ನಮ್ಗೆ ಕೊಡು ಅಂತ. ಬೇರೆ ಯಾರ ಧರ್ಮ ಸಂಸ್ಥೆಗಳು ಗೊತ್ತಾಗ್ಬಿಟ್ರೆ ನಮಗೂ ಕೊಡು, ನಾವು ರಶೀದ್ ಪುಸ್ತಕ ಹಿಡ್ಕೊಂಡು. ಹಾಗಾಗಿ ಆಕೆ ಯಾರು ಅಂತ ನಾನೇ ಅಡ್ರೆಸ್ ಕೇಳಲಿಲ್ಲ. ಯಾಕೆಂದರೆ ಅಡ್ರೆಸ್ ಕೇಳಿದರೆ ನಾಳೆ ನನಗೆ ಮೋಹ ಬರ್ಬೋದು, ದುಡ್ಡು ತೊಗೊಳ್ಳುವ ಅಂತ. ಅದನ್ನು ಅಷ್ಟು ಕೊಡ್ತೇನೆ ಅಂತ ಹೇಳಿದ್ರೆ ಯಾಕೆ ಬಿಡಬೇಕು, ತೊಗೊಳ್ಳುವ ಅಂತ ಕಾಣ್ಬೋದು. ಅದಕ್ಕೋಸ್ಕರ ನಾನು ಆಕೆ ವಿಳಾಸವನ್ನು ಕೇಳಲಿಲ್ಲ, ಆಕೆ ಹೆಸರೇನು ಅಂತ ಕೂಡ ಕೇಳಲಿಲ್ಲ. ಯಾಕೆಂದರೆ ಅದು ಕಾಡಬಾರ್ದು ಅಂತ. ಅದು ಇದು ಏನಾಗುತ್ತೆ ಅಂದರೆ, ಇದೆಲ್ಲ ಈ ಗಳಿಕೆಯಿಂದ ಅವಳಿಗೆ ನಿಜವಾಗಿ ಅಷ್ಟು ದುಡ್ಡಿನ ಅಗತ್ಯ ಇಲ್ಲ. ಬೇಡ ಅಂದರೂ ಬರ್ತಾ ಇದೆ ದುಡ್ಡು. ಖರ್ಚು ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಮತ್ತೇನು ಖರ್ಚು ಮಾಡೋದು? ಅವರು ಸುಮ್ಮನೆ ಏನು ಮೆಷಿನ್ ಮುಂದೆ ಕೂತ್ಕೋಬೇಕು, ಸೋಡಾ ಗ್ಲಾಸು, ಖರ್ಚು ಮಾಡಲಿಕ್ಕೆ ಹೋಗ್ಲಿಕ್ಕೂ ಬುರಿಸೋದಿಲ್ಲ. ಯಂತ್ರದ ಮುಂದೆ ಕೂತ ಯಂತ್ರ. ಇದನ್ನೇ ಕೃಷ್ಣ ಹೇಳೋದು, ಮೋಹ ಬಿಟ್ಟುಬಿಡು, ನಾನು ಗಳಿಸಿದೆ ಅನ್ನೋ ಭ್ರಮೆ ಬಿಡು. ನೀನು ತಿಪ್ಪಲಾಗ ಹಾಕಿದ್ರು ಗಳಿಸ್ಲಿಕ್ಕೆ ಆಗೋಲ್ಲ. ಒಮ್ಮೊಮ್ಮೆ ಅನಾಯಾಸವಾಗಿ ಬಂದು ಬೀಳುತ್ತೆ, ಬೇಡ ಅಂದರೂ ಬಂದು ಬೀಳುತ್ತೆ. ಬಹಳ ವಿಚಿತ್ರ. ನಿಮಗೆ ಇದು ಒಂದು ಸುಮ್ಮನೆ ನನ್ನ ಜೀವನದಲ್ಲಿ ನಾನು ಅನುಭವಿಸಿದಂಥ ಒಂದು ಘಟನೆಯನ್ನು ಹಿಂದೆ ಕೂಡ ಬೇರೆ ಸಂದರ್ಭದಲ್ಲಿ ಹೇಳಿದ್ದೆ. ನಾನು ಹೇಳಬೇಕು. ನಾವು ಬಹಳ ವರ್ಷಗಳ ಕೆಳಗೆ, ಇನ್ನೂ ಒಂದು 10, 25, 30 ವರ್ಷಗಳ ಕೆಳಗೆ ಅಂತ ಇಟ್ಟು, 30 ಅಲ್ಲ ಇನ್ನೂ ಹೆಚ್ಚಾಗ್ಬೋದು, 40 ವರ್ಷ ಅಂತ ಇಟ್ಕೊಳ್ಳಿ. ನಾನು ಮನೆ ರಿಪೇರಿ ಮಾಡಿಸ್ತಾ ಇದ್ದೆ. ಸ್ವಲ್ಪ ಕೈಯಲ್ಲಿ ಹಣ ಆದ ಹಾಗೆ ಚೂರೇ ರಿಪೇರಿ ಮಾಡಿಸೋದು. 1 ವರ್ಷ ಪಕ್ಕಾಸಿ ಹೊಡಿಸೋದು, 1 ವರ್ಷ ರೀಪ್ ಹೊಡಿಸೋದು, ಅದ್ರ ಮುಂದಿನ ವರ್ಷ ಹಂಚಿ ಹೊಡಿಸೋದು, ಈ ಥರ. ಅಲ್ಲಿ ಯಾಕೆಂದರೆ ಆದರೆ ಅದನ್ನು ಸಾಲ ಮಾಡಿ ಯಾಕೆ ಮಾಡಬೇಕು, ಕೈಯಲ್ಲಿ ಆದಾಗ ಮಾಡೋದು ಅಂತ ಸ್ವಲ್ಪವೇ ಮಾಡ್ತಾ ಇದ್ದೆ. ಹೀಗೆ ಒಂದು ಸರ್ತಿ ಕೆಲಸ ನಡೀತಾ ಇದೆ, ಮನೆ ಕೆಲಸ. ಒಂದು ದಿನ ಆವತ್ತು ಬೆಳಿಗ್ಗೆ ಕೆಲಸದವರು ಬಂದಿದ್ದಾರೆ. ಅಷ್ಟೇ ಅಲ್ಲ, ಅವನು ಕೆಲಸ ಮಾಡಿದ, ಅವನು ಬಡಗಿ ಹೇಳಿದ, ಇವತ್ತು ಒಂದು 200 ನಿಜಕೋಲು ಇದು ಬೇಕಾಗುತ್ತೆ, ರೀಪ್ಸ್ ಬೇಕಾಗುತ್ತೆ, ಅದನ್ನು ತಂದುಬಿಡ್ತೇನೆ, ಮತ್ತೆ ಬಿಲ್ ಕೊಡ್ತೇನೆ. ಆಯಿತು. ಆವತ್ತು ನನ್ನ ಹತ್ರ ನಿಜವಾಗಿ ನನ್ನ ಕೈಯಲ್ಲಿ ಮನೆಯಲ್ಲಿ 25 ರೂಪಾಯಿಯೂ ಇರಲಿಲ್ಲ. ಆದರೆ ಅವತ್ತು ಸಾಯಂಕಾಲ ನಾನು ಕೆಲಸದವರು ಹೋಗುವಾಗ 300 ರೂಪಾಯಿ ಕೊಡಬೇಕು, ಡಿಸ್ಪರ್ಸ್ ಮಾಡುವಂಥ 300 ರೂಪಾಯಿ ಡಿಸ್ಪರ್ಸ್ ಮಾಡಬೇಕು. ನಂತರ 30 ರೂಪಾಯಿಯೂ ಇರಲಿಲ್ಲ. ನನ್ನದು ಏನು ಅಂದರೆ, ಈಗ ಡಿಸ್ಪರ್ಸ್ ಮಾಡೋದು ಸಂಜೆಗೆ ಅಲ್ವಾ, ಈಗ ಬೆಳಗಾತದಿಂದ ತಲೆ ಬಿಸಿ ಮಾಡಿಕೊಡೋದು ಯಾಕೆ ಅಂತ ನಾನು ಆರಾಮವಾಗಿದ್ದೆ. ಕೆಲವ್ರಿಗೆ ಏನು ಅಂದರೆ, ಇನ್ನು ಆಗುತ್ತೆ ಅಂದರೆ 3 ದಿವಸ ಮೊದಲು ತಲೆ ಬಿಸಿ ಆಗಲಿ ಶುರುವಾಗುತ್ತೆ. ನನ್ನದೇನು ಅಂದರೆ, ಆ ಕ್ಷಣಕ್ಕೆ ತಲೆ ಬಿಸಿ ಮಾಡಿಕೊಳ್ಳಿ, ಅಷ್ಟು ಸಮಯ ತಲೆ ಬಿಸಿ ಯಾಕೆ ಮಾಡಿಕೊಳ್ಳೋದು ಅಂತ ಬೆಳಗಾತದಿಂದ ಅವ್ರ ಜೊತೆ ಮಾತಾಡ್ತಾ ಮನೆಯಲ್ಲೇ ಕೂತು ಹಾಗೆ ಮಾಡಿ ಹೀಗೆ ಮಾಡಿ ಇನ್ಸ್ಟ್ರಕ್ಷನ್ ಆರಾಮಾಗಿ ಕೂತಿದ್ದೆ. ಮಧ್ಯಾಹ್ನ ಆಯಿತು, ಅವರು ಊಟಕ್ಕೆ ಹೋದರು. ನನ್ನ ಹತ್ರ 35 ರೂಪಾಯಿ ಇರೋದು. ಆ ಊಟದಿಂದ ಬಂದು ಕೆಲಸ ಶುರು ಮಾಡಿದರು. ಈ 1:15 ಆಯಿತು, 2:15 ಆಯಿತು, 3:15 ಆಯಿತು, 4-5 ಗಂಟೆಗೆ ನಾನು ದುಡ್ಡು ಕೊಡಬೇಕು. ನನ್ನ ಹತ್ರ ದುಡ್ಡಿಲ್ಲ. 4:15 ಅಷ್ಟೇ ಅಲ್ವ, 5 ಗಂಟೆಗಲ್ವ. ನಾನು ಇಷ್ಟು ಸೋಮಾರಿಯಾಗಿ ಕೂತಿದ್ದೆ. 4:15 ಅಷ್ಟೇಗೆ ಯಾಕೆ ತಲೆ ಬಿಸಿ ಮಾಡಿಕೊಳ್ಳೋದು, ಇನ್ನೊಂಚೂರು ಪೋಸ್ಟ್ಪೋನ್ ಮಾಡುವ ತಲೆ ಬಿಸಿ ಮಾಡೋದನ್ನು. 5 ಗಂಟೆಗಲ್ವ, 4 ಗಂಟೆ, ಈಗ 4 ಆಯ್ತು ಅಷ್ಟೇ, 5-5:15 ಅವರು ಕೆಲಸ ಬಿಟ್ಟು ಹೋಗೋದು. ಇನ್ನೊಂದು ಗಂಟೆ ಇದೆ.
ನಿಜವಾಗಿ ನನಗೆ ಆವತ್ತು ನನ್ನ ಜೀವನದ ಒಂದು ಆಶ್ಚರ್ಯಕರವಾದ ಪ್ರಸಂಗ. ಇಂಥದ್ದು ತುಂಬ ನಡೆದಿದೆ ಬಿಡಿ, ಅದು ಬೇರೆ. ಒಬ್ಬ ಹುಡುಗ ಉಡುಪಿಯಿಂದ, ಮಠದ ಒಬ್ಬ ಹುಡುಗ ಒಂದು ಮನೆಗೆ ಬಂದ ಸೈಕಲ್ನಲ್ಲಿ. 4 ಗಂಟೆ 5 ಗಂಟೆಗೆ ನಾನೀಗ ದುಡ್ಡು ಡಿಸ್ಪರ್ಸ್ ಮಾಡಬೇಕು. 4 ಗಂಟೆ ತನಕ ನನ್ನ ಹತ್ರ ದುಡ್ಡಿಲ್ಲ. 5 ಗಂಟೆಗೆ 300 ರೂಪಾಯಿ ಆಗಬೇಕು ನನಗೆ. ಹುಡುಗ ಒಬ್ಬ ಬಂದ ಮಠದಿಂದ. ಏನಪ್ಪ? ಏನಿಲ್ಲ, ನಿಮಗೊಂದೇನೋ ಕವರ್ ಕೊಡಬೇಕು ಅಂತ ಸ್ವಾಮಿಗಳು ಕೊಟ್ಟಿದ್ದಾರೆ ಅಂತ ಕೊಟ್ಟರು. ಸರಿ, ಏನೋ ಸ್ವಾಮಿಗಳು ಮತ್ತೆ ನಾಳೆ ಮಾತಾಡಲಿ ಸಿಕ್ಕಿ ಅಂತಲೋ ಏನೋ ಒಂದು ವ್ಯವಹಾರ, ಏನೋ ಪತ್ರ ಬರೆದಿರಬೇಕು ಅಂತ ತೆಗೆದು ಓಪನ್ ಮಾಡಿದರೆ ಅದರಲ್ಲಿ ಒಂದು ಲೆಟರ್ ಇದೆ, ಜೊತೆಗೆ 300 ರೂಪಾಯಿ ಇದೆ. ನನಗೆ 5 ಗಂಟೆಗೆ ಡಿಸ್ಪರ್ಸ್ ಮಾಡಬೇಕು. 4 ಗಂಟೆ ತನಕ ನನ್ನ ಹತ್ರ 30 ರೂಪಾಯಿ ಇರಲಿಲ್ಲ. 300 ರೂಪಾಯಿ ಸಂಜೆ ಕೊಡಬೇಕು, ಅದರ ಒಳಗೆ 300 ರೂಪಾಯಿ ಇದೆ. ಇದು ಎಂಥದ್ದು? ಯಾಕೆ ಕಳಿಸಿದರು ಸ್ವಾಮಿಗಳು? ನಾನು ಯಾವ ಸ್ವಾಮಿಗಳ ಹತ್ರವೂ ನನಗೆ ಮನೆ ಕಟ್ಟಿಸ್ತಾ ಇದ್ದೇನೆ, ದುಡ್ಡಿನ ಕೊರತೆ ಇದೆ ಅಂತ ಹೇಳಲಿಲ್ಲ. ಅದು ಇವತ್ತಂತೂ ಈ ಸಮಸ್ಯೆ, ನಾನು ಹೊರಗೇ ಹೋಗಲಿಲ್ಲ, ಮನೆ ಒಳಗೆ ಇದ್ದೇನೆ. ಹೇಗೆ ಬಂತು 300 ರೂಪಾಯಿ? 5 ಗಂಟೆಗೆ ನನಗೆ 300 ರೂಪಾಯಿ ಬೇಕು, 4 ಗಂಟೆಗೆ ನಮ್ಮ ಮನೆಗೆ ಬಂದಿದೆ. ನಾನು ಪತ್ರ ಓದಿದೆ. ಪತ್ರದಲ್ಲಿ ಸ್ವಾಮಿಗಳು ಬರೆದಿದ್ದರು, 10 ವರ್ಷದ ಕೆಳಗೆ ಒಬ್ಬ ಯಾತ್ರಿಕ ಬಂದಿದ್ದ. ಅವನು ಬಂದವನು ನನ್ನ ಹತ್ರ ಬಂದ. ನಾನು ದುಡ್ಡು ಕಿಸೆಗೆ ಪಿಕ್ ಪಾಕೆಟ್ ಯಾರೋ ಕದ್ದು ಬಿಟ್ಟಿದ್ದಾರೆ ನನ್ನ ಕಿಸೆಯಲ್ಲಿ, ನಾನು ಊರಿಗೆ ಹೋಗ್ಲಿಕ್ಕೆ ದುಡ್ಡಿಲ್ಲ, ನನಗೊಂದು 300 ರೂಪಾಯಿ ಕೊಟ್ಟರೆ ನಾನು ಊರಿಗೆ ಹೋಗಿ ಕಳಿಸ್ತೇನೆ ಅಂತ ಬಂದು ನನ್ನ ಹತ್ರ ಕೇಳಿಕೊಂಡ. ಪಾಪ ಯಾತ್ರೆಗೆ ಬಂದವ ಯಾಕೆ ಕಷ್ಟಪಡಬೇಕು ಅಂತ ನಾನು 300 ರೂಪಾಯಿ ಕೊಟ್ಟೆ. ಇದು ಅವ್ರ ಪತ್ರದಲ್ಲಿ ಬರೆದ ವಿಷಯ. 300 ರೂಪಾಯಿ ಕೊಟ್ಟರು ಸ್ವಾಮಿಗಳು. ಆಮೇಲೆ ಅವನು ಕಳಿಸಲೇ ಇಲ್ಲ. ಮರೆತು ಹೋಯ್ತೋ, ಅನುಕೂಲ ಆಗಲಿಲ್ಲೋ ಏನೋ ಗೊತ್ತಿಲ್ಲ, ಕಳಿಸಲೇ ಇಲ್ಲ. ಯಾವತ್ತು ಸಂಜೆ ನನಗೆ 300 ರೂಪಾಯಿ ಅವಶ್ಯಕತೆ ಇತ್ತೋ ಅವತ್ತು ಬೆಳಿಗ್ಗೆ ಅವರಿಗೆ ಮನಿ ಆರ್ಡರ್ ಬಂದಿದೆ 300 ರೂಪಾಯಿ. ಅಂದರೆ ಈ 300 ರೂಪಾಯಿ ಅವರು ಬಂದ ಕೂಡಲೇ ಅವರು ಯೋಚನೆ ಮಾಡಿದರು, ಅದು ಮರೆತೇ ಬಿಟ್ಟಿದ್ರು ಅವರು. ಅವನಿಗೆ 300 ರೂಪಾಯಿ ಕೊಟ್ಟದ್ದು ಅದನ್ನು ಬರಲಿಲ್ಲ, ಅದನ್ನು ಪೂರ್ತಿ ಮರೆತು ಬಿಟ್ಟಿದ್ದರು. ಅವರು ಬರೀತಾರೆ, ನಾನು ಅದನ್ನು ಮರೆತು ಬಿಟ್ಟಿದ್ದೆ, ಹಾಗಾಗಿ ನನಗೆ ಅದರ ಅವಶ್ಯಕತೆ ಇಲ್ಲ. ನೀವು ಮನೆ ಕಟ್ಟಿಸ್ತಾ ಇದ್ದೀರಿ ಅಂತ ಕೇಳಿದೆ, ನಿಮಗೆ ಅಗತ್ಯ ಇದ್ದರೆ ಬಳಸಿಕೊಳ್ಳಿ ಅಂತ ಬರೆದು ಕೊಟ್ಟಿದ್ದಾರೆ. ತಮಾಷೆ ನೋಡಿ, ಈ 300 ರೂಪಾಯಿ ನನ್ನ ಕೈಗೆ ಬರುವುದಕ್ಕೆ 10 ವರ್ಷದ ಹಿಂದೆ ಪ್ಲ್ಯಾನಿಂಗು. ಯಾರೋ ಒಬ್ಬ ಕಿಸೆಯಿಂದ ದುಡ್ಡು ಕತ್ತರಿಸಿದ. ಆ ಮನುಷ್ಯ ಸ್ವಾಮಿಗಳ ಹತ್ರ ಬಂದ. ಅವರು ಸ್ವಾಮಿಗಳು 300 ರೂಪಾಯಿ ಕೊಟ್ಟರು. ಅದನ್ನು ಅವನು 10 ವರ್ಷ ಸ್ವಾಮಿಗಳಿಗೆ ಕಳಿಸಲಿಲ್ಲ. ಯಾವ ದಿವಸ ನನಗೆ 300 ರೂಪಾಯಿ ಬೇಕೋ ಅವತ್ತು ಬೆಳಿಗ್ಗೆ ಮನೆ ಆರ್ಡ್ರ್ ಬಂದಿದೆ, ಸ್ವಾಮಿಗಳು ತೊಗೊಂಡು ನನ್ನ ಕಳಿಸಿಕೊಟ್ಟಿದೆ. ಈ ವ್ಯವಸ್ಥೆ ಯಾರು ಮಾಡಿದ್ದು ಹೇಳಿ? ಇದೆಲ್ಲ ಬಹಳ ಸುಲಭ. ಎವ್ರಿಥಿಂಗ್ ಇಸ್ ನಿಯರ್ ಕೋಇನ್ಸಿಡೆನ್ಸ್ ಅಂತ ಹಾರಿಸಿಬಿಟ್ಟು ಮಾತಾಡೋದು ಬಹಳ ಸುಲಭ. ಆದರೆ ಇದರ ಹಿಂದೆ ಒಂದು ವ್ಯವಸ್ಥಿತವಾದ ಅರೇಂಜ್ಮೆಂಟ್ ಇಲ್ವಾ? ಇದೆ. ಹಾಗಾಗಿ ನಾನು ಆ 300 ರೂಪಾಯಿ ಗಳಿಸಿದೆ, ನಾನು ಮನೆ ಕಟ್ಟಿಸಿದೆ ಅಂತ ದೊಡ್ಡ ಭ್ರಮೆ ಆಗೋಲ್ವಾ? 300 ರೂಪಾಯಿ ಅವರು ಕಳಿಸಿದ, ಯಾಕೆ ಕಳಿಸಿದ ಅದು ಇವತ್ತಿಗೂ ನನಗೆ ಗೊತ್ತಿಲ್ಲ. ಹೀಗೆ ನಾವು ಬಹಳ ಸಿನ್ಸಿಯರಾಗಿ ಬಯಸಿದರೆ ಬರುತ್ತೆ ಅದು. ಒಮ್ಮೆ ದಾವಣಗೆರೆ ಹೋಗಿದ್ದೆ ನಾನು, ಉಪನ್ಯಾಸಕ್ಕೆ ಅಂತ ಕರೆದಿದ್ದರು, ಹೋಗಿದ್ದೆ. ದಾವಣಗೆರೆ ಹೋಗಿ ಅವತ್ತು ಸಾಯಂಕಾಲ ಉಪನ್ಯಾಸಕ್ಕೆ ಅಂತ ಬಟ್ಟೆ ಹಾಕ್ಕೋಬೇಕು ನೋಡ್ತೀನಿ, ನಾನು ಹಾಕ್ಕೊಂಡ ಒಂದು ಬನಿಯನ್ ಬಿಟ್ಟು ನನ್ನ ಬ್ಯಾಗಿನಲ್ಲಿ ಬನಿಯನ್ ಹಾಕ್ಲಿಕ್ಕೆ ಮರೆತು ಬಿಟ್ಟಿದ್ದಾರೆ ಮನೆ ಪ್ಯಾಕ್ ಮಾಡುವಾಗ. ಅವು ಏನೋ ಬನಿಯನಿಲ್ಲ. ಓಹ್, ಇವತ್ತು ಸಾಯಂಕಾಲ ಅಂಗಡಿಗೆ ಹೋಗಿ ಬನಿಯನ್ ತೊಗೊಂಡು ಆಮೇಲೆ ಉಪನ್ಯಾಸಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದೆ ನಾನು. ಇಲ್ದಿದ್ರೆ ಒಂದೇ ಬನಿಯನ್ ಇರೋದು, ಅದನ್ನು ಒಗಿಲಿಕ್ಕೆ ಹಾಕಿದ್ರೆ ಮತ್ತೆ ಬೇರೆ ಬನಿಯನ್ ಇಲ್ಲ. ಇವತ್ತು ಸಾಯಂಕಾಲ ನೆನಪಿನಲ್ಲಿ ಅಂಗಡಿ ಹೋಗಿ ಬನಿಯನ್ ತಗೋಬೇಕು ಹಾಗೆ ಯೋಚಿಸಿದೆ. ಇದು ಬೆಳಗಿನ ಜಾವ. ಸಾಯಂಕಾಲ ಹೋಗಿ ಬೆಳಗಾತ ಸ್ನಾನ ಮಾಡಿ ಬಟ್ಟೆ ಬದಲಿಸುವಾಗ ಪೆಟ್ಟಿಗೆಯಲ್ಲಿ ನೋಡಿದಾಗ ಇದು 10 ನಿಮಿಷದಲ್ಲಿ ಒಬ್ಬರು ಬಂದರು ನನ್ನ ಕೋಣೆಗೆ. ಒಂದು ಬಾಕ್ಸ್ ಇಟ್ಕೊಂಡು ಬಂದಿದ್ದಾರೆ, ಪ್ಯಾಕೆಟ್. ಏನು ಅಂದರೆ ಏನಿಲ್ಲ, ಬನಿಯನ್ ತಂದಿದ್ದೇನೆ. ಅರೆ ಇದೆ ಅಂತದ ಕತೆ, ಬನಿಯನ್ ತಂದಿದ್ದೇನೆ. ನಿಮ್ಮ ಹತ್ರ ಯಾರು ಹೇಳಿದ್ದು ನಾನು ಬನಿಯನ್ ತರಲಿಲ್ಲ ಅಂತ? ನೀವು ಬನಿಯನ್ ತರಲಿಲ್ಲ ಅಂತ ನಾನು ಬನಿಯನ್ ತಂದದ್ದಲ್ಲ. ನನ್ನ ಮಗ ಒಂದು ಅಂಗಡಿ ಓಪನ್ ಮಾಡ್ತಾ ಇದ್ದಾನೆ, ಅವನಿಗೆ ಬನಿಯನ್ ಏಜೆನ್ಸಿ ಇದೆ. ಅದನ್ನು ಅಂಗಡಿಯಲ್ಲಿ ಮಾರ್ಕೆಟ್ ಮಾಡೋ ಮುಂಚೆ ಒಂದು ಪ್ಯಾಕೆಟ್ ನಿಮಗೆ ಕೊಟ್ಟು ಹೋಗೋ ಅಂತ ಬಂದದ್ದು. 4 ಬನಿಯನ್ನು ಇಟ್ಟು ಹೋದು, ನಮಸ್ಕಾರ ಮಾಡಿ ಹೋಗೋದು. ಆಮೇಲೆ ಸಂಜೆ ಅಂಗಡಿ ಹೋಗೋ ಪ್ರಸಂಗವೇ ಬರಲಿಲ್ಲ. ಇದು ಯಾರು ವ್ಯವಸ್ಥೆ ಮಾಡುವವರು? ಇದೆಲ್ಲ ಅನುಭವಗಳು ಬಂದಾಗ, ಇಂಥ ಅನುಭವಗಳೇ ನಮಗೆ ಭಗವಂತನ ಮೇಲೆ ಭರವಸೆ ಕೊಡುವಂಥದ್ದು. ಆವಾಗ ದೇವರ ಮೇಲೆ ಹಠ ಮಾಡುವಷ್ಟು ಸಲಿಗೆ ಬರುತ್ತೆ.
ನನಗೆ ಬೇಕು, ನೀನು ಕೊಡಬೇಕು ಅಂತ ದೇವರ ಹತ್ರ ಜಗಳಾಡುವ ಅಂತ ಕಾಣುತ್ತೆ. ಯಾಕೆಂದರೆ ಅಷ್ಟು ಪ್ರೀತಿಯಿಂದ ಕೊಡ್ತಾರೆ ಅವ. ನಾವು ಸಣ್ಣ ಬಯಕೆ ಇಟ್ಟರು ಕೊಡ್ತಾರೆ. ಅದರಿಂದ ಇದು ನಾನು ಗಳಿಸಿದ್ದು, ಇದು ನನ್ನದು ಹೇಗೆ ಹೇಳೋದು? ಅರ್ಥವೇ ಇಲ್ಲ. ನನ್ನದು ಅನ್ನೋದಕ್ಕೂ ಅರ್ಥ ಇಲ್ಲ, ನಾನು ಅನ್ನೋದಕ್ಕೂ ಅರ್ಥ ಇಲ್ಲ. ಅದಕ್ಕೆ ನಿರ್ಮಾಣ ಮೋಹಾಹ. ಮೊದಲು ನಾವು ಸಾಮಾನ್ಯವಾಗಿ ನಮ್ಮ ಮಾತಿನಲ್ಲಿ ಬಹಳ ಬಳಸುವ ಶಬ್ದಗಳು ಇವು ಎರಡು, ನಾನು ಮತ್ತು ನನ್ನದು. ಅದಕ್ಕೆ ಒಂದು ಕ್ರಿಯೆ ಆಗಬೇಕಾಗಿಲ್ಲ. ಏನು ಅಂದರೆ, ಈಗ ನಾನು ಮಾತಾಡಿದೆ, ಇನ್ನೊಬ್ಬರು ಈ ವಿಷಯ ಮಾತಾಡಿದರು, ಅವರು ಮಾತಾಡಿದ್ದು ನನ್ನದು ಪ್ಯಾರಲಲ್ ಆಗಿತ್ತು. ನಾನು ಹೇಳ್ತೇನೆ ನನ್ನದೇ ಕದ್ದು ಮಾತಾಡಿದರು, ಅದು ನನ್ನದು. ಅರೆ ಗೀತೆ ಯಾರದು ಕಾಪಿ ರೈಟ್ರಿ? ಅದು ನನ್ನದೇ ಕ್ಯಾಶ್ ಇಟ್ಟು ಕದ್ದು ಕೇಳಿ ಅವರು ಮಾತಾಡ್ತಾರೆ. ವಿಷಯ ಸತ್ಯ, ಆದರೆ ಅದು ಹೇಳೋ ರೈಟ್ ಇಲ್ಲ ನಮಗೆ. ಯಾಕೆಂದರೆ ಎಲ್ಲರೂ ಕದಿಯುವವರೇ. ಭಗವಂತ ಕೊಟ್ಟದ್ದನ್ನು ನನ್ನದನ್ನು ತಿಳ್ಕೊಳ್ಳೋದು ಕದಿಯುವುದೇ ಅಲ್ವಾ? ನಮ್ಮದು ಅಲ್ಲದ್ದನ್ನು ನಮ್ಮದನ್ನು ತಿಳ್ಕೊಳ್ಳೋದು. ನಾವೆಲ್ಲರೂ ಕದಿಯುವವರೇ. ಯಾರು ಕದಿಯುವವರು ಅಲ್ಲ, ಯಾರು ಹೌದು? ಎವ್ರಿಬಡಿ ಸ್ಟೀಲ್ಸ್. ಹಾಗಾಗಿ ಈ ಕೃತಜ್ಞತೆ ಕಳ್ಕೊಂಡು ಬದುಕೋದು. ಭಗವಂತ ಕೊಟ್ಟ, ನಾನೇ ಮಾಡಿದೆ, ನನ್ನದೇ ಇದು ಅಂತ. ಅವನು ಕೊಟ್ಟ, ಅವನದ್ದು, ಅವನು ಮಾಡಿಸಿದ. ನಹಂ ಕರ್ತ ಹರಿಕರ್ತ ಈ ಭಾವ ಬರೋಲ್ಲ. ಕರ್ತಾಹಮಿತಿ ಮನ್ಯತೆ ಅಹಂಕಾರ ವಿಮೂಢಾತ್ಮ. ಅಹಂಕಾರದಿಂದ ನಾನೇ ಮಾಡಿದೆ ಅನ್ನುವಂಥ ಭ್ರಮೆಗೆ ಒಳಗಾಗ್ತಾನೆ. ನಾನೊಬ್ಬರು ಅವಧೂತರು, ವಿಚಿತ್ರ ಕಥೆ. ಒಬ್ಬರು ಅವಧೂತರು, ಅವ್ರ ತಾಯಿ ತೀರಿ ಹೋದರು. ತಾಯಿ ತೀರಿ ಹೋದರೆ ಎಲ್ಲ ಮಾಡಿಸಿದ್ದಾರೆ ಬೇರೆಯವ್ರ ಹತ್ರ. ಅಂತ್ಯ ಸಂಸ್ಕಾರ, ಪಿಂಡ ಪ್ರದಾನ, ಏನೇನು ಆಗಬೇಕು ಸಂಪ್ರದಾಯ ಎಲ್ಲ ಮಾಡಿಸಿದ್ದಾರೆ. ಮತ್ತು ಅವ್ರ ತಾಯಿಗೆ ಪಿಂಡ ಹಾಕಲಿಲ್ಲ, ಅವ್ರು ಮಾಡಲಿಲ್ಲ. ನಾನು ಕೇಳಿದೆ ಅವ್ರ ಹತ್ರ, ನೀವು ಇನ್ನೊಬ್ಬರ ಹತ್ರ ಮಾಡಿಸ್ತೀರಾ, ಹಾಗಾದ್ರೆ ಮಾಡಬೇಕು ಅನ್ನೋದು ನಿಮಗೂ ಇಲ್ಲ. ಯಾರ್ಯಾರ ಹತ್ರ ನಿಮ್ಮ ತಾಯಿಗೆ ಸಂಸ್ಕಾರ ಮಾಡಿಸಿದ್ರಿ, ನೀವೇ ಯಾಕೆ ಮಾಡಲಿಲ್ಲ? ಯಾಕೆ ಅಂದರೆ ಇಲ್ಲಿ ಕರ್ತಾ ಇಲ್ಲ. ಅವರು ಕೊಟ್ಟ ಉತ್ತರ, ಇಲ್ಲಿ ಕರ್ತಾ ಇಲ್ಲ. ಅಂದರೆ ಜೀವಕ್ಕೆ ಕರ್ತೃತ್ವ ಇಲ್ಲ ಅಂತ ಅವರು ಹೇಳೋದು. ಇಲ್ಲಿ ಕರ್ತಾ ಇಲ್ಲ. ಹಾಗಾಗಿ ಕರ್ತಾ ಇಲ್ಲದೆ ಮಾಡೋದು ಹೇಗೆ? ನಾವು ಮಾಡಲಿಲ್ಲ. ಅದು ಒಳಗಿನಿಂದ ಭಗವಂತ ಮಾಡಿಸಬೇಕು, ಮಾಡಿಸಲಿಲ್ಲ. ನಮಗೆ ಸ್ವತಂತ್ರವಾಗಿ ಮಾಡುವ ಕರ್ತೃತ್ವ ಇಲ್ಲ ಜೀವನಿಗೆ. ಇಲ್ಲಿ ಕರ್ತಾ ಇಲ್ಲ, ನಾವು ಹೇಗೆ ಮಾಡೋದು? ನಾನು ಬೇಕು ಅಂತ ಕೆಣಕಬೇಕು ಅಂತ ಅಲ್ರಿ. ಶಂಕರಾಚಾರ್ಯರು ಸನ್ಯಾಸ ತಗೊಂಡ ಮೇಲೆ ಕೂಡ ತನ್ನ ತಾಯಿಯ ಋಣ ತೀರಿಸಬೇಕು ಅಂತ ಸಂಸ್ಕಾರ ಮಾಡಿದ್ದಾರೆ. ಅವರೇ ಅಗ್ನಿ ಸಂಸ್ಕಾರ ಮಾಡಿ ತಾಯಿಗೆ ಸಂಸ್ಕಾರ ಮಾಡಿದ್ದಾರೆ. ಸನ್ಯಾಸಿಗಳಿಗೆ ಸಂಸ್ಕಾರ ಮಾಡುವ ಅಧಿಕಾರ ಇಲ್ಲ, ಆದರೂ ಕೂಡ ಅವರು ಮಾಡಿದ್ದಾರೆ. ತಾಯಿಯ ಒಂದು ಋಣಕ್ಕೋಸ್ಕರ ಅವರು ಮಾಡಿದ್ದಾರೆ. ನೀವು ಯಾಕೆ ಮಾಡಬಾರದು ಅಂತ ಕೇಳಿದೆ. ಯಾಕೆಂದರೆ ಅವರು ಸ್ಮಾರಕರು, ನನ್ನ ಹತ್ರ ಹೇಳಿದವರು. ಹಾಗಾಗಿ ನಿಮ್ಮ ಗುರುಗಳು ಮಾಡಿದ್ದಾರೆ, ನೀವು ಯಾಕೆ ಮಾಡಬಾರ್ದು? ಅವರು ಯಾವ ಶಾಸ್ತ್ರ ಓದಿದವರು ಅಲ್ಲ. ಹೌದಾ, ಅವ್ರು ಹಾಗೆ ಮಾಡಿದ್ದಾರಾ ಕೇಳಿದರು. ಹೌದು. ಹಾಗಾದರೆ ಅವಳಿಗೆ ಕರ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಅಂದರು. ಆಯ್ತಾ ಇಲ್ವಾ? ಅವ್ರು ಯಾರು ಒಳಗೆ ಕರ್ತಾ ಇಲ್ಲ ಅನ್ನುವ ಎಚ್ಚರವೇ ಇರಲಿಲ್ಲ ಅವ್ರಿಗೆ, ಇಲ್ಲದ್ರೆ ಮಾಡ್ತಿರ್ಲಿಲ್ಲ. ಇಷ್ಟು ನಿರ್ಭಯವಾಗಿ ಮಾತಾಡ್ತಾರೆ ಅವರು. ಇದು ಯಾಕೆ ಅಂದರೆ ಇದೆ, ನಾನು ಕರ್ತ, ನಾನು ಮಾಡಿದೆ, ಆದ್ದರಿಂದ ನನ್ನದು, ನಾನು ಗಳಿಸಿದೆ, ಅದರಿಂದ ಇದು ನನ್ನದು. ಇದು ಎರಡೂ ಭ್ರಮೆ. ಲಾಭ ನಷ್ಟ, ಜಯ ಪರಾಜಯ, ಸುಖ ದುಃಖ ಎಲ್ಲವನ್ನು ಸಮಾನವಾಗಿ ನೋಡು, ನನ್ನದಲ್ಲ ನಿನ್ನದು ಅಂತ ನೋಡು ಅಂತ ಅರ್ಥ. ಸಮದೃಷ್ಟಿ ಅಂದರೆ ಅದೇ. ಅದರಿಂದ ಮೊದಲು ನಾನು ಮಾಡಿದೆ ಮತ್ತು ಇದು ನನ್ನದು ಗಳಿಕೆ, ನಾನು ಮತ್ತು ನನ್ನದು, ಇದು ಎರಡನ್ನು ಆದಷ್ಟು ಮಾತುಗಳಲ್ಲಿ ಕಮ್ಮಿ ಮಾಡು. ಮಾತುಗಳಲ್ಲಿ ಮಾತ್ರ ಕಮ್ಮಿ ಮಾಡಿದರೆ ಸಾಲದು, ಅದು ಮನಃಪೂರ್ವಕವಾಗಿ ಕಮ್ಮಿ ಆಗಬೇಕು. ಯಾಕೆಂದರೆ ಮಾತನ್ನು ಕಮ್ಮಿ ಮಾಡ್ತಾರೆ. ಕೆಲವರಿಗೆ ಸನ್ಮಾನ ಮಾಡಿದಾಗ ಇದು ನನಗೆ ಏನೂ ಸಂಬಂಧ ಇಲ್ಲ, ಈ ಸನ್ಮಾನ ನನಗೆ ಬರುವುದಂತೆ ನಮ್ಮ ಸಂಸ್ಥೆಯವರು ಮಾಡೋದು ಎಲ್ಲ ಕೆಲಸಗಳಿಂದ ನನಗೆ ಬಂದದ್ದು, ಇದೆಲ್ಲ ಅವ್ರಿಗೆ ಸಲ್ಲಬೇಕು ಅಂತ ಹೇಳ್ತಾರೆ. ಮನೆ ಹಿಡ್ಕೊಂಡು ಹೋಗ್ತಾರೆ, ಅವ್ರಿಗೆ ಕೊಡೋಲ್ಲ. ಅವರಿಗೆ ಮತ್ತು ಪೇಪರ್ನಲ್ಲಿ ಅವರ ಫೋಟೋನೇ ಹಾಕಿಸ್ಕೋತಾರೆ. ಇದು ಏನು ಹಾಗೆ ಹೇಳಿದರೆ ಜನ ಇಷ್ಟಪಡ್ತಾರೆ ಅಂತ ಹೇಳೋದು ಅಷ್ಟೇ. ಇದು ನನಗಲ್ಲ, ಇದೆಲ್ಲ ನಮ್ಮ ಸಂಸ್ಥೆ ನೌಕರರಿಗೆ ಸೇರಬೇಕು ಅಂತ ಹೇಳಿದರೆ ನೌಕರರಿಗೆ ಒಂಚೂರು ಏನು ಅವರಿಗೇನು ಪೈಸೆ ಸಿಗೋಲ್ಲ, ಇವರೇ ಮನೆ ಆದರೂ ಖುಷಿ ಆಗತ್ತೆ. ಇದು ಒಂಥರ ಮೋಸ. ಹಾಗಲ್ಲ, ಮನಃಪೂರ್ವಕವಾಗಿ ನಂಬು, ನಾನು ಮತ್ತು ನನ್ನದು, ಇದು ಎರಡನ್ನು ಬಿಟ್ಟು ಮಾತನಾಡಲಿಕ್ಕೆ ಕಲಿಯಿಂದ. ಅದಕ್ಕೆ ಹಿಂದೆ ನಾವು ಅಂತ ಹೇಳ್ತಿದ್ರು. ಇವತ್ತಿಗೂ ಹೆಚ್ಚಿನ ನೀವು ಸ್ವಾಮಿಗಳು ಮಾತಾಡುವಾಗ ನಾವು
ಹೀಗೆ ಯೋಚಿಸಿದೆವು. ನಾವು ಅಂತ. ನಾವು ಅಂದರೆ ಏನು ಗೊತ್ತಾ? ನನ್ನೊಳಗಿರುವ ಭಗವಂತ, ತತ್ವಾಭಿಮಾನಿ ದೇವತೆಗಳು, ಅವರ ಸಹಕಾರದಿಂದ ನಾನು ಯೋಚಿಸಿದೆ ಅಂತ. ನಾವು ಯೋಚಿಸಿದೆವು ಅಂತ. ನಾನು ಯೋಚಿಸಿದೆ ಅಂತ ಹೇಳುವುದೇ ಇಲ್ಲ. ನಾನು ಮಾಡಿದೆ, ನಾವು ಬಂದೆವು, ಹೀಗೆ ಹೇಳ್ತಾರೆ. ಅದಕ್ಕೂ ಮೂಲ ಸ್ಫೂರ್ತಿ ಗಾಯತ್ರಿ. ಧಿಯೋ ಯೋ ನಃ ಪ್ರಚೋದಯಾತ್. ನಮ್ಮ ಧೀಶಕ್ತಿಗಳನ್ನು, ನನ್ನ ಅಂತ ಹೇಳುವುದೇ ಇಲ್ಲ ಗಾಯತ್ರಿ. ನಮ್ಮ ಸಮಷ್ಟಿಯಾಗಿ ಹೇಳಬೇಕು, ವ್ಯಷ್ಟಿಯಾಗಿ ನಾನು ಅಂತ. ಸಂಸ್ಕೃತದಲ್ಲಿ ಅದಕ್ಕೆ ಆಕ್ಸೆಪ್ಟೆನ್ಸ್ ಬೇರೆ ಭಾಷೆಯಲ್ಲಿ ಇಲ್ಲ. ವಾಸ್ತವಿಕವಾಗಿ ಸಂಸ್ಕೃತದಲ್ಲಿ ಆತ್ಮನಿ ಬಹುವಚನಂ, ವ್ಯಾಕರಣದಲ್ಲೇ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ಒಬ್ಬನೇ ವಿ ಅಂತ ಹೇಳೋ ಹಂಗಿಲ್ಲ. ಕನ್ನಡದಲ್ಲೂ ನಾನು ಅಂತಲೇ ಹೇಳಬೇಕು. ನಾವು ಒಂದು ಬಹುವಚನದ ಯಾರೋ ಬೇರೆ ಇದ್ದಾರೆ ಅಂತಲೇ ಅರ್ಥ. ಒಬ್ಬನನ್ನೇ ನಾವು ಅಂತ ಹೇಳುವ ಹಂಗಿಲ್ಲ. ಇಂಗ್ಲೀಷ್ನಲ್ಲಿ ಒಬ್ಬ ವ್ಯಕ್ತಿ ವಿ ಅಂತ ಹೇಳೋ ಹಂಗಿಲ್ಲ. ಬಹಳ ಅಂದರೆ ಇವರ ಆನರ್, ಬಹುವಚನಕ್ಕೆ ಒಂದೇನೋ ಒಂದು ವಿಶೇಷಣ ಸೇರಿಸಿ, ಅದೇ ಹೊರತು ಅದು ಏಕವಚನವೇ ಇರುತ್ತೆ, ಬಹುವಚನ ಹೇಳೋ ಹಾಗಿಲ್ಲ. ಇವರ ಹೈನೆಸ್, ಇವರ ಆನರ್, ಅದು ಏನು ಬೇಕಾದ್ರೆ ಹಿಸ್ ಹೈನೆಸ್ ಅಲ್ಲಿ, ಬಟ್ ಅಲ್ಲಿ ಹೀನೇ ದೇ ಅಲ್ಲ. ಅದರ ಸಂಸ್ಕೃತದಲ್ಲಿ ಹಾಗಲ್ಲ. ಅಲ್ಲಿ ಬಹಳ ತಮಾಷೆ. ನಾವು ಇನ್ನೊಬ್ಬರನ್ನು ನೀವು ಅಂತೇವೆ ಕನ್ನಡದಲ್ಲಿ. ಇಂಗ್ಲೀಷ್ನಲ್ಲಿ ಬಹುವಚನ ಅದು ಯು ಅನ್ನೋದು. ಏಕವಚನವನ್ನು ಬಿಟ್ಟೇ ಬಿಟ್ಟಿದ್ದಾರೆ ಅವರು. ದೌ ಇಲ್ಲವೇ ಇಲ್ಲ ಈಗ. ಏಕವಚನ ಬಿಟ್ಟೇ ಬಿಟ್ಟು ಯು ಅಂತ ಬಹುವಚನ ತಗೊಂಡ್ರು. ಇನ್ನೊಬ್ಬರನ್ನು ಬಹುವಚನದಲ್ಲಿ ಹೇಳ್ತೇವೆ, ಯು ಇಂಗ್ಲೀಷ್ನಲ್ಲಿ, ನೀವು ಕನ್ನಡದಲ್ಲಿ. ಸಂಸ್ಕೃತದಲ್ಲಿ ಯು ಎಂ ಅಂತ ಹೇಳುವ ಹಾಗೆ ಇಲ್ಲ. ಒಬ್ಬ ವ್ಯಕ್ತಿಯನ್ನು ಯು ಎಂ ಅಂತ ಹೇಳುವ ಹಾಗಿಲ್ಲ. ಮತ್ತು ತೊಮ್ ಅಂತ ಹೇಳಬೇಕು. ತೊಮ್ ಅಂದರೆ ಸ್ವಲ್ಪ ಇನ್ಸರ್ಟ್ ಆಗುತ್ತೆ, ಆದರೆ ಭವಾನ್ ಅಂತ ಹೇಳಬೇಕಷ್ಟೆ. ಅದು ಏಕವಚನವೇ, ಗೌರವದೇ ಏಕವಚನ. ಭವಾನ್ ಅಂದರೆ ಹಿಸ್ ಹೈನೆಸ್ ಅಂತ ಹೇಳಿ ಹಾಗೆ, ಹಿಸ್ ಎಕ್ಸಲೆನ್ಸಿ, ಹಿಸ್ ಹೋಲಿನೆಸ್ ಹೇಳಿ ಭವಾನ್ ಅಷ್ಟೇ. ಇದಕ್ಕೆ ಎಕ್ಸೆಪ್ಷನ್ ಎರಡೇ, ಗುರವು ಆತ್ಮನಿ. ಗುರುಗಳನ್ನು ಬಹುವಚನದಿಂದ ಕರೀಬೋದು, ನಮಗೆ ಗುರುಸ್ಥಾನದಲ್ಲಿರುವವರನ್ನು, ಮತ್ತು ನಮ್ಮನ್ನು ಬಹುವಚನದಿಂದ ಹೇಳುವುದು. ಗುರುಸ್ಥಾನದಲ್ಲಿರುವವರನ್ನು ಗೌರವದಿಂದ ಹೇಳುವುದು, ನಮ್ಮನ್ನು ಬಹುವಚನದಿಂದ ಹೇಳುವುದು ಅಗೌರವದಿಂದ. ಇದು ವಿಶೇಷ. ನಮ್ಮ ಮೇಲೆ ನಮಗೆ ಭರವಸೆ ಇಲ್ಲ, ಅದಕ್ಕೆ ನಾವು ಅಂತ ಎಲ್ಲ ಸೇರಿ ಮಾಡಿದೆವಪ್ಪ. ದೇವತೆಗಳು ಕೂತು ಮಾಡಿಸಿದರು ನನ್ನ ಕೈಯಿಂದ. ಹೀಗೆ ಸಂಸ್ಕೃತದಲ್ಲಿ ನೀನು ಅನ್ನೋದನ್ನು ಬಹುವಚನ ಹೇಳುವಂಗಿಲ್ಲ, ನೀವು ಅಂತ ಹೇಳುವಾಗಿಲ್ಲ. ತ್ವಮ್ ಅಥವಾ ಭವಾನ್. ನಾನು ಅನ್ನೋದನ್ನು ಅಹಂ ಅಂತ ಹೇಳ್ಬೋದು, ವಯಂ ಅಂತ ಹೇಳ್ಬೋದು, ಎರಡೂ ಕೂಡ. ಆತ್ಮನಿ ಬಹುವಚನಂ ಅಂತ. ಇದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಬಂದ ಶಬ್ದ ಇದು. ನಿರ್ಮಾಣ ಮೋಹಾಹ. ನಾನು ಅನ್ನೋದು ಆದಷ್ಟು ಕಮ್ಮಿ ಮಾಡಿ. ನಾವು ಅನ್ನೋದನ್ನು ಬೇಕಿದ್ದರೆ ಅದಕ್ಕೆ ಪ್ರತಿನಿಧಿಯಾಗಿ ಬಳಸ್ಬೋದು. ನನ್ನದು ಅಂತ ಹೇಳಬೇಡ, ಇದು ನಮ್ಮದು ಅಂತ. ಈ ಮಕ್ಕಳು ಮನೆಯಲ್ಲಿ ಕೆಲವೊಮ್ಮೆ ಹೇಳ್ತಾರೆ, ಇದು ಅಜ್ಜನದ್ದು, ಇದು ಅಪ್ಪನದ್ದು. ನಾನು ಹೇಳೋದುಂಟು ಅಂಥ ಮಕ್ಕಳ ಹತ್ರ, ಅಪ್ಪ ಇದು ನಮ್ಮದು ಅಷ್ಟೇ, ಅಜ್ಜನದ್ದು, ಇದು ನಿನಗೂ ಸಂಬಂಧಪಟ್ಟದ್ದು, ಇದು ಈ ಮನೆಯಲ್ಲಿ ಎಲ್ಲರಿಗೂ ಸಂಬಂಧಪಟ್ಟದ್ದು. ಅದರಿಂದ ಇದು ನನ್ನದು, ಇದು ಅಪ್ಪನದ್ದು, ಇದು ಅಜ್ಜನದ್ದು. ಇಂಥ ಕೆಟ್ಟ ಭಾಷೆಯನ್ನು ಕಲಿಯಬೇಡಿ ಸಣ್ಣಂದಿನಲ್ಲೇ. ಕಲಿತರೆ ದೊಡ್ಡವರಿಗೂ ಬುದ್ಧಿ ಹೇಳ್ತೇನೆ, ನಾನು ಆಯಿತು, ನನ್ನ ಸಂಸಾರ ಆಯಿತು, ಜಗತ್ತಿನಲ್ಲಿ ಮತ್ತೆ ಯಾರೂ ಇಲ್ಲ ಅಂತ ಶುರು ಮಾಡ್ತಾರೆ. ಈ ಕೆಟ್ಟ ದುರ್ಬುದ್ಧಿಯನ್ನು ಬೆಳೆಸ್ಕೋಬೇಡಿ. ನಮ್ಮದು ಅಂತ. ಮನೆಯಲ್ಲಿರುವ ಸೊತ್ತು ಬಿಲಾಂಗ್ಸ್ ಟು ಎವ್ರಿಬಡಿ. ನನ್ನದು ಅಂತ ಯಾರೋ ಯಜಮಾನ ದುಡ್ಡು ಕೊಟ್ಟು ತಂದಿರ್ಬೋದು, ಬಟ್ ಅವನು ತಂದದ್ದು ಅವನಿಗೆ ಒಬ್ಬರಿಗೋಸ್ಕರ ಅಲ್ಲ, ಇಡೀ ಮನೆಯವರಿಗೋಸ್ಕರ. ಅದರಿಂದ ಮನೆಯಲ್ಲಿರುವ ಸೊತ್ತು ಅಲ್ಲಿ ಇರುವ ಮಗುವಿನಿಂದ ಹಿಡಿದು ಅದನ್ನು ಮುತ್ತಾತನವರೆಗೆ ಎಲ್ಲರಿಗೂ ಸಂಬಂಧಪಟ್ಟದ್ದು. ಯಾವುದನ್ನು ನನ್ನದು, ಇದು ನನ್ನದು, ಇದು ನಿಮ್ಮದು ಅಂತ ಮನೆಯಲ್ಲಿ ಬೈಫರ್ಕೇಟ್ ಮಾಡಿ ಮಾತಾಡಬೇಡಿ. ಚಿಕ್ಕಂದಲ್ಲಿ ಮಕ್ಕಳಿಗೆ ಹಾಗೆ ಮಾತಾಡಿಸ್ಬಿಟ್ರೆ ಮತ್ತೆ ಅದೇ ಯಾವತ್ತೂ ನನ್ನದು ಅಂತ ಹೇಳಿಬಿಡಿಯಪ್ಪ, ನಮ್ಮದು. ನಾನು ತಂದದ್ದನ್ನು ನನ್ನದು ಅಂತ ನಾನು ಹೇಳೋಲ್ಲ, ಅದು ನಿಮಗಾಗಿ ತಂದದ್ದು, ನಿಮ್ಮದು ಹೌದು. ಅದೇ ನಿರ್ಮಾಣ ಮೋಹ. ನಾನು ಮತ್ತು ನನ್ನದು, ನಾನು ಕೊಂಡುಕೊಂಡದ್ದು ಇನ್ನೊಬ್ಬರಿಗೆ ಯಾಕೆ ಹೇಳಬೇಕು? ಇದು ಅಸಂಯವಾದ ಬುದ್ಧಿ, ಬಹಳ ಕೊಳಕು ಬುದ್ಧಿ. ಅದರಿಂದ ನಿರ್ಮಾಣ ಮೋಹ. ಹೌದು ರೀ, ಅದನ್ನು ನೀವೀಗ ನಾನು ನನ್ನದು ಬಿಡಬೇಕು ಅಂತೀರಿ. ನಮ್ಮ ಹತ್ರ ಇರೋದೇ ಅದು, ಬಿಡುವುದು ಹೇಗೆ? ಅದು ಬಿಟ್ಟರೆ ನಮಗೆ ಅಸ್ತಿತ್ವವೇ ಇಲ್ಲ. ಬರೇ ನಾನು ನನ್ನದು ಅದು ಕಟ್ಟಿಕೊಂಡೇ ಬದುಕಿರೋದು ನಾವು. ಅದನ್ನು ಬಿಟ್ಟರೆ, ಅದನ್ನು ಬಿಡಬೇಕಾದ್ರೆ ಏನು ಮಾಡಬೇಕು ಗೊತ್ತುಂಟ? ಜಿತ ಸಂಘ ದೋಷ. ಎರಡು ವಿಧ ಇದು. ಜಿತ ಸಂಘ ದೋಷ, ಸಂಘದಿಂದ ದೋಷ ಅಂದರೆ ಎಲ್ಲ ನಾನು ನನ್ನದು ಅಂತಲೇ ಮಾತಾಡುವವರ ಸಹವಾಸದಲ್ಲಿ ಬೆಳೆದು ನಿನಗೂ ಅದೇ ಬರೋದು. ಮತ್ತೆ ಸಂಘದ ದೋಷ ನಮ್ಮಲ್ಲಿ ಬರ್ತಕ್ಕಂಥ ಎಲ್ಲ ಸ್ವಭಾವ, ಅದು ಇನ್ಫ್ಲೂಯೆನ್ಸ್, ಸಮಾಜದ ಪ್ರಭಾವ,
ದಿಂದ ಬರುತ್ತೆ. ನಮ್ಮಲ್ಲಿ ಬರುವ ಕೆಟ್ಟ ಬುದ್ಧಿಗಳೆಲ್ಲ ಸಮಾಜದ ಪ್ರಭಾವದಿಂದ, ನಾವು ಬದುಕುವ ಸಮಾಜದಲ್ಲಿರತಕ್ಕಂಥ ಎಲ್ಲ ಕೆಟ್ಟತನಗಳು ನಮ್ಮಲ್ಲಿ ಬಂದು ಸೇರಿಕೊಳ್ತವೆ. ಅದು ಸೋಷಿಯಲ್ ಇನ್ಫ್ಲೂಯೆನ್ಸ್. ಅದನ್ನು ನಾನು ಹೇಳ್ತಾನಲ್ಲ, ಸ್ವಭಾವ ಅಲ್ಲ ಪ್ರಭಾವ, ಫೋರ್ಸ್. ನಾವು ಬದುಕಿರುವ ಸೊಸೈಟಿಯ ಫೋರ್ಸು, ಪರಿಸರದ ಪ್ರಭಾವ. ಅದನ್ನು ಗೆಲ್ಲಬೇಕು. ಪರಿಸರದ ಪ್ರಭಾವದಿಂದ ನೀನು ಎತ್ತರಕ್ಕೇರಿ ದೂರ ನಿಲ್ಲಬೇಕು, ಅವೇ ಫ್ರಮ್ ಸೊಸೈಟಿ. ಯಾವ ಸೊಸೈಟಿ ನಿನ್ನ ತಲೆ ಕೆಡಿಸುತ್ತೋ ಅದರಿಂದ ಸ್ವಲ್ಪ ದೂರ ನಿಲ್ಲು. ಜಿತ ಸಂಘ ದೋಷ. ಅದಕ್ಕಿಂತಲೂ ಮುಖ್ಯ, ನಮ್ಮಲ್ಲಿ ಕೆಲವು ಸಂಘ ಇದೆ. ಸಂಘ ಅಂದರೆ ನಾವು ಸದಾ ಒಡನಾಟ ಮಾಡುವುದು. ಸಂಘ ಅಂದರೆ ಆಲ್ವೇಸ್, ಅಂದರೆ ಒಂಥರ ಕಂಟಿನ್ಯೂಯಸ್ ಅಟ್ಯಾಚ್ಮೆಂಟ್. ಸದಾ ಒಡನಾಟ ಮಾಡ್ತಾ ಇದ್ದರೆ ಆ ವಸ್ತುವಿನ ಮೇಲೆ ಒಂದು ಮಮತೆ ಹುಟ್ಟುತ್ತೆ. ಸದಾ ಒಡನಾಟ ಮಾಡ್ತಾ ಇರೋ ವಸ್ತುವಿನ ಬಗ್ಗೆ ಒಂದು ಮಮತೆ. ಆ ಸದಾ ಒಡನಾಟದಿಂದ ಬರುವ ಮಮತೆಯಿಂದ ಅದನ್ನು ಬಿಟ್ಟುಕೊಡ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಆವಾಗ ಅದು ಇದು ನನ್ನದು ಅಂತ ಬರೋದು. ಆವಾಗ ಅಟ್ಯಾಚ್ಮೆಂಟಿನಿಂದಲೇ ಸಂಗಾತ್ ಸಂಜಾಯತೆ ಕಾಮಹ ಅಂತ. ಅದನ್ನು ಒಂದು ನನ್ನದು ಅನ್ನುವ ಮೋಹ ಬರುತ್ತೆ. ಇನ್ನೊಂದು ಸಂಘದಿಂದ ಅದು ನನ್ನದು ಅಲ್ಲದೇ ಇದ್ದರೆ ಅದು ನನಗೆ ಬೇಕು, ಅದನ್ನು ಹೇಗಾದ್ರೂ ಪಡಿಬೇಕು ಅನ್ನುವಂಥ ಇಚ್ಛೆ ಬರುತ್ತೆ. ಹೀಗೆ ನಾವು ಸಂಘ ಅಂದರೆ ನಿರಂತರ ಒಡನಾಟ ಅಥವಾ ಅಟ್ಯಾಚ್ಮೆಂಟ್, ಕಂಟಿನ್ಯೂಯಸ್ ಅಟ್ಯಾಚ್ಮೆಂಟ್, ಕಾನ್ಸ್ಟಂಟ್ ಅಟ್ಯಾಚ್ಮೆಂಟ್. ಇದರಿಂದ ನಮಗೆ ಒಂದು ವಸ್ತುವಿನ ಮೇಲೆ ಮಮಕಾರ ಹುಟ್ಟುತ್ತೆ. ಅದೇ ನನ್ನದು ಒಂದು ಮಮತೆ ಅಂದರೆ ಅದೇ. ಸೊ ಮಮಕಾರ ಮತ್ತು ನಾನು ನನ್ನದು ಅಂತ ಬರುವುದು ಯಾವುದರಿಂದ ಅಂದರೆ ಅಟ್ಯಾಚ್ಮೆಂಟ್ನಿಂದ. ನನ್ನ ಮಗು ಅಟ್ಯಾಚ್ಮೆಂಟ್ ಬಂತು. ಹೌದು, ನನ್ನ ಮಗು ಹೌದು. ಆದರೆ ಎಲ್ಲ ಮಗುವು ನನ್ನ ಮಗುವಿನ ಹಾಗೆ ಅಲ್ವಾ? ಅದು ಹೊರಗಿನ ಮಗು, ಅದು ಬೇರೆ ಮಗು ಅಂದರೆ ಏನದು? ಇದು ನನ್ನ ಮಗು ಅಂತ ನನಗೆ ಅಟ್ಯಾಚ್ಮೆಂಟ್ ಅಷ್ಟೇ. ಇಲ್ಲದೆ ಇದು ಒಂದು ಮಗು, ಅದೊಂದು ಮಗು. ನನ್ನ ಮಗುವಿನಷ್ಟೇ ನಿಮ್ಮ ಮಗು ನಾನು ಯಾಕೆ ಪ್ರೀತಿಸಬಾರ್ದು? ಪ್ರೀತಿಸಬಹುದು ಅಟ್ಯಾಚ್ಮೆಂಟ್ ಬಿಟ್ಟರೆ. ಅಟ್ಯಾಚ್ಮೆಂಟನ್ನು ಎಕ್ಸ್ಪ್ಯಾಂಡ್ ಮಾಡಿದರೆ ಎಲ್ಲವೂ ನನ್ನದಾಗತ್ತೆ. ಸೊ ಮಮತೆಯನ್ನು ವಿಶಾಲವಾಗಿ ಮಾಡಿದರೆ ಅದು ನಿರ್ಮಮ ಆಗುತ್ತೆ. ಸಂಕೋಚ ಮಾಡಿದರೆ ಮಮಕಾರ, ಅದನ್ನು ವಿಸ್ತಾರ ಮಾಡಿದರೆ ನಿರ್ಮಮಃ. ಎಲ್ಲರೂ ನನ್ನವರು ಅಂದಾಗ ಅದು ಮಮಕಾರ ಆಗೋಲ್ಲ. ಎಕ್ಸ್ಪ್ಯಾನ್ಷನ್ ಆಫ್ ಸೆಲ್ಫಿಶ್ನೆಸ್, ಅದೇ ನಿಸ್ವಾರ್ಥ ಆಗಿಬಿಡುತ್ತೆ. ಅದರಿಂದ ಜಿತ ಸಂಘ ದೋಷ. ಯಾವುದನ್ನೇ ಒಂದನ್ನು ತುಂಬ ಹಚ್ಕೋಬೇಡ. ತುಂಬ ಹಚ್ಚಿಕೊಂಡ್ರೆ ಅದನ್ನು ಬಿಟ್ಟುಕೊಡ್ಲಿಕ್ಕೆ ಮನಸ್ಸು ಬರೋಲ್ಲ. ಅದು ಬೇಕು, ಅದು ನನಗೆ ಬೇಕು, ಅದು ನನ್ನದು. ಇದರಿಂದ ಮನುಷ್ಯ ತುಂಬ ಕಷ್ಟಪಡಬೇಕಾಗುತ್ತೆ. ಯಾಕೆಂದರೆ ಜೀವನ ಅಂತಂದರೆ ಯಾವತ್ತೂ ಕೂಡ ಕಳ್ಕೊಳ್ಳುವುದು, ಪಡೆಯುವುದಲ್ಲ. ಏನನ್ನು ಪಡೆದರೂ ಒಂದು ದಿವಸ ಕಳ್ಕೊಳ್ಬೇಕಾ? ಮನೆ ಇರಬಹುದು, ಬಂಧು ಬಳಗ ಇರಬಹುದು, ತಂದೆ ತಾಯಿ ಇರಬಹುದು, ಅಕ್ಕ ತಂಗಿ ಇರಬಹುದು, ಅಣ್ಣ ತಮ್ಮ ಇರಬಹುದು, ಮಕ್ಕಳು ಇರಬಹುದು, ಹೆಂಡತಿ ಇರಬಹುದು. ಒಂದು ದಿವಸ ಕಳ್ಕೋಬೇಕಾ? ಪರ್ಮನೆಂಟ್ ಇರುವುದು ಸಾಧ್ಯ ಇಲ್ವಾ? ಯಾವತ್ತೂ ಕೂಡ ಕೃಷ್ಣ ಹೇಳೋದು, ನೀನು ಅದನ್ನು ಪಡೆದಾಗಲೇ ಇದನ್ನು ಒಂದು ದಿವಸ ಕಳ್ಕೊಳ್ಳಿಕ್ಕೋಸ್ಕರ ನಾನು ಪಡೀತಾ ಇದ್ದೇನೆ ಅನ್ನೋ ಎಚ್ಚರದಿಂದ ಇಲ್ಲ, ಇದು ನನಗೆ ಬೇಕು, ಇದರಿಂದ ನಾನು ಬಿಡಬಾರ್ದು. ಇದರ ಬಗ್ಗೆ ಆ ಯೋಚನೆ ಮಾಡಿದರೆ ಡಿಸಪಾಯಿಂಟ್ಮೆಂಟ್, ಕಟ್ಟಿಟ್ಟ ಬುತ್ತಿ. ಒಂದು ದಿವಸ ನೀನು ಯಾವುದನ್ನು ತುಂಬ ಪ್ರೀತಿಸಿದೆಯೋ ಅದನ್ನು ಜೀವನದಲ್ಲಿ ಕಳ್ಕೊಳ್ಳಲೇಬೇಕು. ಕಳ್ಕೊಳ್ಳುವಾಗ ದುರ್ಭರ ಆಗಿಬಿಡುತ್ತೆ. ಯಾಕಂದರೆ ಕಳ್ಕೊಳ್ಳೋದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿರೋದಿಲ್ಲ. ಅದಕ್ಕೆ ನನಗೆ ಒಂದು ತುಂಬ ಖುಷಿಯಾದ ಒಂದು ಕ್ಯಾರೆಕ್ಟರ್, ಮುಂಬೈಲಿ ಒಬ್ಬ ಹೆಣ್ಮಗಳನ್ನು ನೋಡಿದ್ದೆ ನಾನು. ಆಕೆ ಗಂಡನ ಹತ್ರ ಕೂತು ಮಾತಾಡುವಾಗ ನನಗೆ ವಿಸ್ಮಯ ಆಗಿತ್ತು. ಯಾಕೆಂದರೆ ಸಾಮಾನ್ಯವಾಗಿ ಹೆಂಗಸರು ಹಾಗೆ ಮಾತಾಡಲಿಕ್ಕೆ ಹೆದರುತ್ತಾರೆ. ಆಕೆ ಏನು ಹೇಳೋದು ಗೊತ್ತು? ಇದನ್ನು ನಾನು ಕಿವಿಯಾರೆ ಕೇಳಿದ್ದು. ಈಗ ನಾನು ಮೊದಲು ಸತ್ತರೆ ನೀವೇನು ಮಾಡ್ತೀರಿ? ಅಥವಾ ನೀವು ಮೊದಲು ಸತ್ತರೆ ನಾ ಏನು ಮಾಡಬೇಕು? ಈಗಲೇ ಹೇಳಿ, ತೀರ್ಮಾನ ಆಗಲಿ. ನಾವು ಬದುಕಿದ್ದಾಗಲೇ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು. ಅಯ್ಯೋ, ಸಾವಿನ ಬಗ್ಗೆ ಯೋಚನೆ ಮಾಡಬಾರ್ದು, ಅನಿಷ್ಟ ಅಂತ ಕೂತ್ರೆ ನಾಳೆ ಅಪ್ಸೆಟ್ ಆಗೋದಲ್ಲ ನಾವು. ಅದರಿಂದ ಸತ್ತ ಮೇಲೆ ಏನಾಗಬೇಕು? ಯಾರು ಮೊದಲು ಸಾಯ್ಬೋದು, ಅದು ನಮ್ಮ ಕೈಯಲ್ಲಿಲ್ಲ. ಹಾಗಾದರೆ ನೀವು ನನ್ನನ್ನು ಬಿಟ್ಟು ಹೋದರೆ ನಾನೇನು ಮಾಡಬೇಕು? ಈಗಲೇ ಹೇಳಿಬಿಡಿ. ಯಾವ ಹೆಣ್ಣು ಕೇಳ್ತಾಳ್ರಿ ಹೀಗೆ? ಇದಕ್ಕೆ ತುಂಬ ಫಿಲಸಾಫಿಕಲ್ ಔಟ್ಲುಕ್ ಬೇಕು. ತುಂಬ ಎತ್ತರದ ಹೆಣ್ಣು ಮಾತ್ರ ಹೀಗೆ ಮಾತಾಡ್ಬೋದು. ಇಲ್ಲದಿದ್ರೆ ಅಯ್ಯೋ ಸಾವಿನ ಬಗ್ಗೆ ಮಾತಾಡಿದರೆ ಅಯ್ಯೋ ಕೂಗಿಬಿಡ್ತಾರೆ ಹೆಣ್ಮಕ್ಳು. ಎಲ್ಲಾದರೂ ಉಂಟಾ? ಆಕೆ ಕ್ಲೀನು ಗಂಡನ ಹತ್ರ, ನೀವು ಮೊದಲು ಸತ್ತರೆ ನನ್ನ ಬದುಕು ಹೇಗಿರಬೇಕು, ನೀವು ಗೈಡೆನ್ಸ್ ಕೊಡಿ ನನಗೆ. ಅಥವಾ ನಾನು ಮೊದಲು ಸತ್ತರೆ ನೀವು ಹೇಗಿರ್ತೀರಾ? ಅದ್ಭುತವಾದ ಹೆಂಗಸು. ನನಗೆ ಅಂಥ ಇನ್ನೊಬ್ಬ ಹೆಂಗಸು ಸಿಗಲಿಲ್ಲ ಆ ರೀತಿ ಬೋಲ್ಡಾಗಿ ಫ್ಯೂಚರ್ನ ಬಗ್ಗೆ ಪ್ಲ್ಯಾನಿಂಗ್.
ಸಾವು ಅನಿವಾರ್ಯ ಅಂತ ಗೊತ್ತಿದ್ದು ನಾವು ಅದ್ರ ಬಗ್ಗೆ ಪ್ಲ್ಯಾನಿಂಗ್ ಮಾಡೋಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡೋದು, ಮತ್ತೆ ದೇವ್ರ ಇಚ್ಛೆ ಇದ್ದಾಗ ಆಗುತ್ತೆ, ಅದ್ರ ಬಗ್ಗೆ ಈಗ ಮಾತಾಡಬೇಡಿ ಅಂತಾರೆ ಬೇರೆಯವರು. ಅಲ್ಲ, ದೇವರ ಇಚ್ಛೆ ಇದ್ದಾಗ ಆಗುತ್ತೆ ಅನ್ನೋದು ನಿಜ. ನಾವು ಅದಕ್ಕೆ ಪ್ರಿಪೇರ್ಡ್ ಆಗಬೇಕಲ್ಲ ಮೆಂಟಲಿ. ಇಲ್ಲದೇ ಇದ್ದರೆ ನಮಗೆ ಆಘಾತ, ಮೆಂಟಲ್ ಶಾಕು, ಡಿಪ್ರೆಷನ್ನು, ಡಿಸಪಾಯಿಂಟ್ಮೆಂಟು ಕಟ್ಟಿಟ್ಟಗಂತು. ಅದಕ್ಕೆ ಜೀವನದಲ್ಲಿ ಏನು ಘಟಿಸಿದರೂ ಕೂಡ ಡಿಪ್ರೆಷನ್ಗೆ ಹೋಗಬೇಡ. ಯಾಕೆಂದರೆ ಯಾವುದನ್ನು ಅತಿಯಾಗಿ ಹಚ್ಚಿಕೋಬೇಡ. ಎಲ್ಲವನ್ನೂ ಪ್ರೀತಿಸು, ಯಾವುದನ್ನು ಅತಿಯಾಗಿ ಹಚ್ಚಿಕೋಬೇಡ. ಅತಿಯಾಗಿ ಹಚ್ಚಿಕೊಂಡೆ ಅಂದರೆ ಕಟ್ಟಿಟ್ಟ ಗಂಟು, ನೈರಾಶ್ಯ ಅನ್ನೋದು. ಎಲ್ಲವನ್ನೂ ಪ್ರೀತಿಸು, ಆದರೆ ಇದ್ದಾಗ ಪ್ರೀತಿಸು, ಇಲ್ಲದಾಗ ಇಲ್ಲ, ಅಷ್ಟೇ. ನಿರಾಳವಾಗಿ ಬದುಕು. ಅಯ್ಯೋ ಇಲ್ಲವಲ್ಲ, ಇನ್ನು ಹೇಗೆ ಬದುಕಲಿ ಅದು ಒಂದೊಂದು ಬಿಟ್ಟು. ಈಗ ದುಡ್ಡು, ಕೆಲವರಿಗೆ ದುಡ್ಡು ಐಡೆಂಟಿಫಿಕೇಷನ್. ದುಡ್ಡು ಅಂದರೆ ನಾನು, ದುಡ್ಡನ್ನು ಬಿಟ್ಟು ನನಗೆ ಅಸ್ತಿತ್ವ ಇಲ್ಲ. ಅವನ ದುಡ್ಡನ್ನು ಯಾರಾದರೂ ಪೂರ್ತಿ ದೋಚಿಬಿಟ್ರೆ ಅವನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ, ಮುಗಿದೋಯ್ತು, ಅಸ್ತಿತ್ವವೇ ಇಲ್ಲ, ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸಣ್ಣ ಸಂಗತಿಗೆ ಅವನು ಬದುಕನ್ನು ಕಳ್ಕೊಳ್ತಾನೆ. ಯಾಕೆಂದ್ರೆ ತಡ್ಕೊಳ್ಳಿಕ್ಕೆ ಆಗದ ಆಘಾತ. ಅದಕ್ಕೆ ಹೇಳಿದ ಆಘಾತ ಆಗೋದು ಯಾವುದರಿಂದ ಅಂದರೆ ಆ ವಸ್ತು ಇಲ್ಲದಿರೋದ್ರಿಂದ ಅಲ್ಲ, ನೀನು ಆ ವಸ್ತುವಿನ ಬಗ್ಗೆ ಅತಿಯಾಗಿ ಹಚ್ಚಿಕೊಂಡಿರುವುದರಿಂದ, ಅದನ್ನು ಬಿಟ್ಟು ನಾನು ಇರಲಾರೆ ಅನ್ನುವ ಭ್ರಮೆಗೆ ಒಳಗಾದ್ದರಿಂದ. ಇದೇ ಸಂಘದೋಷ. ಅದನ್ನು ಬಿಟ್ಟು ನಾನು ಇರಲಾರೆ ಅನ್ನುವ ಭ್ರಮೆ ಉಂಟಲ್ವ, ಇದು ನಮಗೆ ಅತಿಯಾಗಿ ಹಚ್ಚಿಕೊಂಡದ್ರಿಂದ ಬರುವ ದೋಷ. ಇದನ್ನು ಗೆಲ್ಲು. ಮತ್ತು ಎಲ್ಲರನ್ನೂ ಪ್ರೀತಿಸಯ್ಯ, ಯಾವುದನ್ನು ಅತಿಯಾಗಿ ಹಚ್ಚಿಕೋಬೇಡ ಅಂತ. ಪುತ್ರದಾರ ಗೃಹಾದಿಷು ಆಸಕ್ತಿ ಅನಭಿಷ್ವಂಗ ಪುತ್ರದಾರ ಗೃಹಾದಿಷು ಅಂತ ಕೃಷ್ಣ ಹಿಂದೆ ಹೇಳಿದ್ದಾನೆ. ಇದನ್ನು 13ನೇ ಅಧ್ಯಾಯದಲ್ಲಿ. ಪುತ್ರದಾರ ಗೃಹಾದಿಷು, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಮನೆ ಎಲ್ಲದರ ಬಗ್ಗೆಯೂ ಅನಭಿಷ್ವಂಗ ಅಂದರೆ ಓವರ್ ಅಟ್ಯಾಚ್ಮೆಂಟನ್ನು ಮಾಡದೇ ಇರುವುದು. ಪ್ರೀತಿಸು, ಆದರೆ ಯಾವುದೂ ಇಲ್ಲದೆಯೂ ನಾನು ಇರಬಲ್ಲೆ ಅನ್ನುವ ಎಚ್ಚರ ನನಗಿರ್ತದೆ. ಅದಕ್ಕೆ ಬಿಟ್ಟರೆ ನನಗೆ ಅಸ್ತಿತ್ವವಿಲ್ಲ ಅಂತ ತಿಳ್ಕೊಂಡ್ರೆ ಹೋಯಿತು, ಮತ್ತೆ ಮೇಲೆ ಬರಲಿಕ್ಕಾಗದ ಅಧಪಾತ. ಅದಕ್ಕೋಸ್ಕರ ಜಿತಸಂಗ ದೋಷಾಹ. ಹೌದಪ್ಪ, ಅದು ಸಂಘ ಅತಿಯಾಗಿ ಹಚ್ಕೋಬಾರ್ದು, ನಾನು ನನ್ನದು ಮಾಡೋದು. ಅದು ಹೇಗೆ ಬರುತ್ತೆ? ಅತಿಯಾಗಿ ಹಚ್ಕೊಂಡು ಬಿಡ್ತೇವೆ ನಾವು. ನಮ್ಮ ಮನೆಯ ಮಕ್ಕಳನ್ನು ಹಚ್ಕೊಂಡು ಹಾಗೆ ಊರಿನವ್ರ ಮಕ್ಕಳನ್ನ ಹಚ್ಕೊಳ್ಳಿದ್ರೆ ಆಗೋಲ್ಲ. ನಮ್ಮ ಮನೆಯ ಮಗು ಜಾರಿ ಬಿದ್ದ ಕೂಡಲೇ ಎತ್ಕೊಂಡು ಎಲ್ಲಿ ನೋವಾಯಿತು ಮಗು ಅಂತ ಅದಕ್ಕಿಂತವ್ರು ನಾವು ಅಳ್ಳಿಗೆ ಶುರು ಮಾಡ್ತೇವೆ. ಆದರೆ ಪಕ್ಕದ ಮನೆಯವ್ರ ಮಗು ಬಿದ್ದು ನಾವು ಹೋಗ್ತೇವೆ ಎತ್ತಲಿಕ್ಕೆ, ಅದು ನಮ್ದಲ್ರಿ. ಅರೆ ಇದು ಇದ್ದದ್ದಲ್ಲ, ಅದು ಪಕ್ಕದ ಮನೆಯ ಮಗು ಬಿದ್ದಾಗಲೂ ನಾನು ಹೋಗಿ ಟ್ರೀಟ್ಮೆಂಟ್ ಯಾಕೆ ಮಾಡಬೇಕು? ಆಗೋಲ್ಲ. ನೀನು ಹೇಳ್ಬೋದು, ನಮಗಾಗೋಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಈ ಅಟ್ಯಾಚ್ಮೆಂಟು, ಹಚ್ಚಿಕೊಳ್ಳುವುದನ್ನು ಬಿಡಬೇಕಾಗಿದ್ದರೆ ಇನ್ನೊಂದನ್ನು ಹಚ್ಚಿಕೋಬೇಕು ಅಂತ. ಅಧ್ಯಾತ್ಮ ನಿತ್ಯಾಹ. ನೀನು ದೇವರನ್ನು ಹಚ್ಚಿಕೊಂಡ್ರೆ ಈ ಪ್ರಪಂಚವನ್ನು ಹಚ್ಚಿಕೊಳ್ಳೋದು ತನ್ನಷ್ಟಕ್ಕೆ ಆಗುತ್ತೆ ಅಂತ. ಅಧಿಕ ಆತ್ಮ, ಎಲ್ಲ ಆತ್ಮಗಳಿಗೂ ಹಿರಿಯ ಆತ್ಮ ಇದ್ದಾನಲ್ಲ, ಅವನು ಮಾಡಿದ್ದು ಇದೆಲ್ಲ. ಈ ಮಗು ಅದು ಅವನದ್ದು, ಅವನು ಕೊಟ್ಟ ಮಗು, ಅವನು ಕರ್ಕೊಂಡು ಹೋದ, ಆಯಿತು, ನಾನೇನು ಮಾಡಲಿ. ಅಂದರೆ ಇದು ಎಲ್ಲವೂ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಬಿಲಾಂಗ್ಸ್ ಟು ಗಾಡ್ ಅಂತ ನೀವು ತಿಳ್ಕೊಂಡ್ರೆ, ಯಾವುದನ್ನು ದೇವರು ಕೊಟ್ಟ ಅವನಿಗೆ ತಗೊಂಡ, ಅವನು ಕೊಟ್ಟದನ್ನು ಅವನು ಮರಳಿ ಪಡೆದ. ನನ್ನದು ಇದ್ದಾಗಲೂ ನನ್ನದಲ್ಲ, ಹೋದಾಗಲೂ ನನ್ನದಲ್ಲ. ಈ ಫೀಲಿಂಗ್ ಬರಬೇಕಾಗಿದ್ದರೆ ಈ ಪ್ರಪಂಚಕ್ಕಿಂತಲೂ ದೊಡ್ಡ ಒಂದು ವಸ್ತುವಿನ ಎಚ್ಚರ ನಿನಗಿರಬೇಕು. ಇದೆಲ್ಲವೂ ಅವನದ್ದು ಅಂತ. ಆಗ ನನ್ನದು ಅನ್ನೋ ಅಹಂಕಾರ ಬರೋಲ್ಲ, ಅಟ್ಯಾಚ್ಮೆಂಟು ಬರೋಲ್ಲ. ಅಧ್ಯಾತ್ಮ ನಿತ್ಯಾಹ. ಅಧ್ಯಾತ್ಮದಲ್ಲಿ ನಿತ್ಯವಾಗಿ ಮನಸ್ಸಿಡಬೇಕು, ಅದು ಆಗೋಲ್ಲಪ್ಪ, ಏನು ಮಾಡಬೇಕು? ನೀವು ಹೇಳಿದ ಹೌದು, ಅಧ್ಯಾತ್ಮದಲ್ಲಿ ಪರಮಾತ್ಮನಲ್ಲಿ ಮನಸ್ಸಿಟ್ಟರೆ ಅದು ಎಲ್ಲಕ್ಕಿಂತ ದೊಡ್ಡ ವಸ್ತು, ಅದರ ಕಡೆಗೆ ನಮ್ಮ ಗಮನ ಹೋದಾಗ ಈ ಸಣ್ಣ ಚಿಲ್ಲರೆ ಸಂಗತಿಗಳು ಬೇಡ ಅಂತ ಕಾಣುತ್ತೆ ಅಂತ. ಹೌದು, ದೊಡ್ಡ ವಸ್ತುವಿನಲ್ಲಿ ಮನಸ್ಸೇ ಹೋಗಲ್ವಲ್ಲ. ನಾವು ಕಣ್ಮುಚ್ಚಿ ಧ್ಯಾನ ಮಾಡಿದರೆ ದೇವರು ಕಾಣಬೇಕಲ್ಲ. ಎಲ್ಲಕ್ಕಿಂತ ದೊಡ್ಡವನಾದ ಭಗವಂತನೇ ದರ್ಶನ ಕೊಡೋದು ಕಣ್ಮುಚ್ಚಿದರೆ ನಮ್ಮ ಮನೆ, ನಮ್ಮ ಫ್ಯಾಮಿಲಿ ಅದೇ ಕಾಣೋದು. ದೇವರು ಕಾಣೋಲ್ಲ ಕಣ್ಣು ಮುಚ್ಚಿದರೆ. ಅದಕ್ಕೆ ತಮಾಷೆ ಏನು ಗೊತ್ತುಂಟ, ಬಹಳ ಕೃಷ್ಣ ತಮಾಷೆ ವಿನಿವೃತ್ತ ಕಾಮಾಹ ಅಂತ ವಿಷಯ ಏನು ಗೊತ್ತುಂಟ. ಕಣ್ಣು ಮುಚ್ಚಿದಾಗ ದೇವರು ಯಾಕೆ ಕಾಣೋದಿಲ್ಲ? ಮನಸ್ಸಿಗೆ ಸ್ವಂತ ನಿರ್ಧಾರ ಇಲ್ಲ. ಗಮನಿಸಿ, ಮನಸ್ಸು ದೇವರನ್ನು ನೋಡಬಾರದು ಅಂತ ಬಯಸುವುದಿಲ್ಲ, ನೋಡಬೇಕು ಅಂತ ಬಯಸುವುದಿಲ್ಲ. ಹಾಗಾದರೆ ಕಣ್ಣು ಮುಚ್ಚಿದಾಗ ದೇವರು ಯಾಕೆ ಕಾಣುವುದಿಲ್ಲ ಅಂದರೆ, ದೇವರು ಈಗ ಕಾಣುವುದು ಬೇಡ ಅಂತ ನಮ್ಮ ಮನಸ್ಸಿಗೆ ನಾವೇ ಸಜೆಷನ್ ಕೊಡ್ತಾ ಇರ್ತೇವೆ. ದೇವರು ಇಷ್ಟು ಬೇಗ ಕಂಡುಬಿಟ್ರೆ ಮತ್ತು ಸಂಸಾರ ಮನೆ ಮಾಡ್ತೀಯಲ್ಲ ಬೇಡ ಅಂತ ಕಾಣುತ್ತೆ, ಈಗ ಬೇಡ, ಮತ್ತೆ ಕೊನೆಗೆ ದೇವರು ಕಂಡ್ರೆ ಸಾಕು. ನಾವೇ ನಮ್ಮ ಮನಸ್ಸಿಗೆ ದೇವರನ್ನು ಕಾಣುವ ಪ್ರಯತ್ನ ಮಾಡಬೇಡ ಅಂತ ಹೇಳ್ತೇವೆ. ಯಾವ ಕ್ಷಣಕ್ಕೆ ಸಿನ್ಸಿಯರಾಗಿ ದೇವರನ್ನು ಕಾಣುವ ಪ್ರಯತ್ನ ಮಾಡು ಅಂತ ಹೇಳ್ತೇವೆ, ಆ ಕ್ಷಣವೇ ಮನಸ್ಸು ಸ್ಟಾರ್ಟ್ ಮಾಡುತ್ತೆ. ಯಾಕೆಂದರೆ ಮನಸ್ಸಿಗೆ ಸ್ವಂತ ತೀರ್ಮಾನವೇ ಇಲ್ಲ, ಅದು ನಮ್ಮ ತೀರ್ಮಾನ ಇಂಪ್ಲಿಮೆಂಟ್ ಆಗೋದು ಅಷ್ಟೇ. ದೇವರನ್ನು ನೋಡಬೇಕು ಅಂತ ಕಣ್ಮುಚ್ಚಿ ಕೂತವನಿಗೆ ಅಲ್ಲ, ಎಲ್ಲರೂ ದೇವರು ಕಂಡುಬಿಟ್ರೆ ಮತ್ತೆ ಹೆಂಡತಿ ಮಕ್ಕಳ ಗತಿ ಏನು? ಬೇಡ,
ಇವತ್ತು ಕಾಣೋದು ಬೇಡ ದೇವರು ಅಂತ ನಮ್ಮ ಆತ್ಮವೇ, ನಮ್ಮ ಅಂತಃಸಾಕ್ಷಿಯೇ ನಮ್ಮನ್ನು ಬೇಡ ಅಂತ ರಿಫ್ಯೂಸ್ ಮಾಡ್ತಾ ಇರ್ತದೆ. ಯಾವ ಕ್ಷಣಕ್ಕೆ ದೇವರ ಕಡೆಗೆ ಹೋಗುವಂತ ನಾವು ಸಿನ್ಸಿಯರಾಗಿ ಹೇಳ್ತೇವೆ, ಆ ಮೊಮೆಂಟಲ್ಲಿ ಅದು ಭಗವಂತನ ಕಡೆ ಹೋಗುತ್ತೆ. ಮನಸ್ಸಿಗೆ ಆಯ್ಕೆಯೇ ಇಲ್ಲ, ಇದು ನಮ್ಮದೇ ಆಯ್ಕೆ. ಅದಕ್ಕೆ ಇದು ಬೇಕು. ದೇವರು ಈಗ ಬೇಡ, ಈಗ ಸಂಸಾರ ಬೇಕು, ಹೆಂಡತಿ ಮಕ್ಕಳನ್ನು ಮರೆತು ಬಿಟ್ಟು ದೇವ್ರ ಹತ್ರ ಹೋದರೆ ಗಂಡ ಅಂತಾರೆ, ಮನೆ ಮಾಡ್ತಾ ಹೇಗೆ ನಡೆಯುವುದು ಅಂತ ನಮ್ಮ ಮನಸ್ಸು ಉಂಟಲ್ಲ, ಈ ಕಾಮನೆಯಲ್ಲೇ ನಿನ್ನ ಮನಸ್ಸು ದೇವ್ರ ಹತ್ರ. ಈ ಕಾಮನೆಯನ್ನು ಬಿಟ್ಟುಬಿಡು. ಇದು ಬೇಕು, ಸಂಸಾರ ಬೇಕು. ಅಷ್ಟೇ ಅಲ್ಲ, ಭಗವಂತ ಬೇಕು ಅನ್ನೋದರಿಂದ ವಿನಿವೃತ್ತರಾದ್ರಿ, ಭಗವಂತ ಬೇಕು ಅನ್ನೋ ಬಯಕೆಯಿಂದ ನಿವೃತ್ತರಾದ್ರಿ, ಈ ಕಾಮನೆಯಲ್ಲಿ ಕೂತ್ಬಿಟ್ರಿ. ಅದರಿಂದ ವಿನಿವೃತ್ತ ಕಾಮ, ಪೂರ್ತಿಯಾಗಿ ಬಯಕೆಗಳನ್ನು ನಿಯಂತ್ರಿಸಿ, ಬೇಕುಗಳನ್ನು ರಿಡ್ಯೂಸ್ ಮಾಡಬೇಕು. ಯಾಕೆಂದರೆ ಇದು ಇನ್ನೊಂದು ನಮ್ಮ ಡಿಸಪಾಯಿಂಟ್ಮೆಂಟಿಗೆ ಕಾರಣ. ನಾವು ಬೇಕು ಅಂತ ಬಯಸ್ತೇವೆ, ನಾವು ಬಯಸಿದ್ದು ಸಿಗೋಲ್ಲ. ಪರಿಣಾಮ ಏನು? ನಿರಾಶೆ, ಡಿಪ್ರೆಷನ್ನು. ಹಾಗಾದರೆ ಈ ಬಯಕೆ ಬಿಟ್ಟುಬಿಟ್ಟು ಏನಾಗುತ್ತೆ ಗೊತ್ತಾ? ಯಾವುದಾದ್ರೂ ಒಂದು ಸಿಕ್ಕಿತು ಒಂದು ಭಾರಿ ಖುಷಿ ಆಗೋದಿಲ್ಲ. ಸಿಗಬೇಕಾದ ಸಿಗದೇ ಇದ್ದಾಗ ಸಿಗಲಿಲ್ಲ ಅಂತ ಡಿಪ್ರೆಷನ್ಗೂ ಹೋಗೋದಿಲ್ಲ. ಇದನ್ನೇ ಅವನು ದ್ವಂದ್ವ ಇರ್ವಿಮುಕ್ತಾಹ. ಈ ಜೀವನದಲ್ಲಿ ಎರಡು ದ್ವಂದ್ವಗಳು, ಸುಖ ದುಃಖ. ಈ ಸುಖ ದುಃಖ ಸುಖ ಬಂದಾಗಲೂ ಕೂಡ ಬಹಳ ನೀನು ಎತ್ತರ ಕಾರುವುದಿಲ್ಲ. ಯಾಕೆಂದರೆ ನಿಜವಾದ ಸುಖ ಅಂದರೆ ಏನು ಅಂತ. ನಿಜವಾದ ಸುಖ ಅಂದರೆ ಟು ಹ್ಯಾವ್ ಪ್ಲೆಷರ್ ಅಲ್ಲ. ಟು ಬಿ ಹ್ಯಾಪಿ ಈಸ್ ಹ್ಯಾಪಿನೆಸ್ ಅಲ್ಲ. ಮತ್ತು ಟು ಓವರ್ಕಮ್ ಹ್ಯಾಪಿನೆಸ್ ಈಸ್ ಹ್ಯಾಪಿನೆಸ್. ಸುಖ ದುಃಖ ಅತ್ಯಯ ಸುಖಂ. ಸುಖ ದುಃಖ ಎರಡನ್ನು ಮೀರಿ ನಿಂತು ನೀನು ಸಾಕ್ಷಿಯಾಗಿ ನಾಟಕದಲ್ಲಿ ನಡೆಯುವ ಘಟನೆಗಳ ಸುಖ ದುಃಖವನ್ನು ನೋಡಿದಂತೆ ನಿನ್ನ ಬದುಕಿನ ಸುಖ ದುಃಖಗಳನ್ನು ಮೀರಿ ನಿಂತು ನೋಡಬಲ್ಲೆಯ? ದಟ್ ಈಸ್ ರಿಯಲ್ ಬ್ಲಿಸ್. ಸುಖ ಅನುಭವಿಸುವುದಲ್ಲ, ಸುಖವನ್ನು ಮೀರಿ ನಿಲ್ಲುವುದು. ಸುಖ ಬಂದಾಗಲೂ ನಾವು ಬೀಗದಂತೆ ತಟಸ್ಥತೆಯಿಂದ, ದುಃಖದಷ್ಟೇ ಸರಳವಾಗಿ ಸುಖದಷ್ಟೇ ಸರಳವಾಗಿ ದುಃಖವನ್ನು ನೋಡಿ, ಇವು ಎರಡು ತೆರೆಗಳು. ಅದೊಂದು ಗದ್ದಲ ಗಲಾಟೆ ಏನದರಲ್ಲಿ ಏನಿಲ್ಲ. ಅದು ಎರಡನ್ನೂ ಮೀರಿ ನಿಂತು ದ್ವಂದ್ವೈಹಿ ವಿಮುಕ್ತಾಹ. ದ್ವಂದ್ವವೇ ನಮ್ಮ ಡಿಸಪಾಯಿಂಟ್ಮೆಂಟಿಗೆ ಕಾರಣ. ಸಿಗಬೇಕು ಅಂತ ಬಯಸ್ತೇವೆ, ಸಿಗಲಿಲ್ಲ ಡಿಪ್ರೆಷನ್ಗೆ ಹೋದೆವು, ದುಃಖ ಆಯಿತು. ಅಥವಾ ನಾವು ಬೇಡ ಅಂತ ಬಯಸಿದ್ದು ಬಂತು, ದುಃಖ ಆಯಿತು. ಬೇಕು ಅಂತ ಬಯಸಿದ್ದು ಬರಲಿಲ್ಲ, ದುಃಖ ಆಯಿತು. ಈ ಬೇಕು ಬೇಡಗಳನ್ನು ಬಿಟ್ಟುಬಿಡು. ಯಾಕೆಂದರೆ ನಾವು ಬೇಕು ಅಂತ ಬಯಸಿದ್ದು ಬರೋಲ್ಲ, ನಾವು ಬೇಡ ಅಂತ ಹೇಳಿದ್ದು ಬಾರದೇ ಇರೋದಿಲ್ಲ. ಹಾಗಾದರೆ ಯಾವುದು ಬರುತ್ತೋ ಅದು ಬರಲಿ. ಪ್ರಾಕ್ಟಿಕಲ್ ಆಗಬೇಕಲ್ಲ ಮನುಷ್ಯ. ನಾವು ಬೇಡ ಅಂತ ಹೇಳಿದೇ ಬರುತ್ತೆ. ಎರಡು ಡಿಪ್ರೆಷನ್ಗೆ ಕಾರಣ ಆಗುತ್ತೆ. ಸೊ ಸೈಕಾಲಜಿಯ ಪ್ರಕಾರ ಏನು ಅಂದರೆ, ಬಿ ಚಾಯ್ಸ್ಲೆಸ್. ಇದು ಬೇಕು ಅಂತ ಆಯ್ಕೆ ಮಾಡಬೇಡ, ಯಾಕಂದರೆ ಅದು ಸಿಗಲಿಲ್ಲ ಅಂದ್ರೆ ಮತ್ತೆ ನೀನು ದುಃಖಕ್ಕೆ ಹೋಗ್ತೀಯ. ಇದು ಬೇಡ ಅಂತ ಕೂಡ ಅದನ್ನು ರಿಜೆಕ್ಟ್ ಮಾಡಬೇಡ, ಯಾಕಂದರೆ ಬೇಡ ಅಂತ ಹೇಳಿ ಬಂದುಬಿಟ್ಟು ಪುನಃ ದುಃಖಕ್ಕೆ ಹೋಗ್ತೀಯ. ಚಾಯ್ಸ್ಲೆಸ್. ಬಿ ಸೈಲೆಂಟ್ ಅಬ್ಸರ್ವರ್. ಆಕ್ಸೆಪ್ಟ್ ವಾಟ್ ಎವರ್ ಈಸ್ ದೇರ್. ಏನು ಬಂತು ಅದನ್ನು ಸ್ವೀಕಾರ ಮಾಡು. ಯಾಕೆಂದರೆ ಬೇಕು ಅಂತ ಹೇಳಿದ್ದು ಬರೋಲ್ಲ. ಬಂದದ್ದನ್ನು ಬೇಕು ಅಂತ ಹೇಳಿದ್ದು ಬಾರದೇ ಇದ್ದರೆ ಬಂದದ್ದನ್ನೇ ಬಯಸುವುದು. ಇದು ಒಂದೇ ದಾರಿ. ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಅಪ್ಸೆಟ್ ಆಗದೆ ನಾವು ಬದುಕುವುದಕ್ಕೆ. ನಾವು ಯಾವುದಾದ್ರೂ ಬಯಕೆ ನಿರೀಕ್ಷೆ ಮಾಡಿದರೆ ಕಟ್ಟಿಟ್ಟ ಗಂಟು ನಿರಾಶೆ. ನಿರೀಕ್ಷೆ ಬೆನ್ನಿಂದ ಇರೋದೇ ನಿರಾಶೆ. ನಿರೀಕ್ಷೆ ಬಿಟ್ಟರೆ ನಿರಾಶೆ ಇಲ್ಲ. ದ್ವಂದ್ವೇರ್ ವಿಮುಕ್ತಾಹ. ಸುಖ ದುಃಖಗಳು ಇರ್ತವೆ, ಆದರೆ ಅದರ ಪರಿಣಾಮ ನಿನ್ನ ಮೇಲೆ ಮಾಡೋದು. ಸುಖ ಬಂತು, ಹೌದು ಬಂತು. ದುಃಖ ಬಂತು ಅಷ್ಟೇ. ಅದು ಅದನ್ನು ಹೇಳಿಕೊಳ್ಳಲಿಕ್ಕೆ ಏನುಂಟು? ಸಹಜವಾಗಿ ಬರ್ತಾ ಇದ್ದಾವೆ ತೆರೆಗಳು. ಎರಡು ತೆರೆ ಬಂತು, ಆ ತೆರೆ ಬಂತು, ಈ ತೆರೆ ಬಂತು, ಅಷ್ಟೇ. ಎರಡನ್ನೂ ಕೂಡ ಯಾವುದೇ ನಿರ್ವಿಕಾರವಾಗಿ ನಾವು ಅದರಿಂದ ಯಾವುದೇ ಪರಿಣಾಮಕ್ಕೆ ಒಳಗಾಗದೆ ಸಹಜವಾಗಿ ಸುಖ ದುಃಖಗಳನ್ನು ತಗೊಂಡ್ರೆ, ಸುಖ ಬಂತು ಅಂತ ಆಕಾಶಕ್ಕೆ ಏರೋ ಪ್ರಸಂಗವೂ ಇಲ್ಲ, ದುಃಖ ಬಂತು ಅಂತ ಕುಸಿಯುವ ಪ್ರಸಂಗವೂ ಇಲ್ಲ. ಅದು ನಿರ್ವಿಕಾರವಾಗಿ ಯಾವುದು ಬರುತ್ತೆ ಜೀವನದಲ್ಲಿ ಅದನ್ನು ಆಕ್ಸೆಪ್ಟ್ ಮಾಡು. ಕೃಷ್ಣ ಹೇಳ್ತಾನೆ, ಇಷ್ಟೇ ಫಿಲಾಸಫಿ ಅಂದರೆ ಇಷ್ಟೇ ನಮ್ಮ ಮನಸ್ಸಿಗೆ ತರಬೇತಿ. ಇಟ್ಸ್ ಎ ಬ್ಯೂಟಿಫುಲ್ ಸೈಕಾಲಜಿ. ಫಿಲಾಸಫಿ ಇಸ್ ನಥಿಂಗ್ ಬಟ್ ಸೈಕಾಲಜಿ. ಬಯಕೆಗಳನ್ನು ಕಮ್ಮಿ ಮಾಡು. ನಾನು ನನ್ನದು ಅನ್ನುವ ಈಗೋವನ್ನು ಬಿಡು. ಯಾವುದರಲ್ಲೂ ಓವರ್ ಅಟ್ಯಾಚ್ಮೆಂಟ್ ಇಟ್ಕೋಬೇಡ. ಅಧ್ಯಾತ್ಮದ ಕಡೆಗೆ ಮನಸ್ಸನ್ನು ಹರಿಸಿ ಈ ಪ್ರಪಂಚದ ಬಯಕೆಗಳನ್ನು ಕಮ್ಮಿ ಮಾಡು. ಆಗ ಸುಖ ದುಃಖ ಎರಡನ್ನೂ ಸಮಾನವಾಗಿ ನೋಡ್ತಕ್ಕಂಥ ದೃಷ್ಟಿ ಬರುತ್ತೆ. ಬಂದರೆ ಗಚ್ಚಂತ್ಯ ಮೂಢಾ ಪದಂ ಅವ್ಯಯಂ ತತ್. ಇಷ್ಟು ಬಂದರೆ ನೀನು ಭಗವಂತನ ಹತ್ರ ಹೋಗಲಿಕ್ಕೆ ದಾರಿ ಓಪನ್ ಆಯಿತು ಅಂತ ಅರ್ಥ. ಇನ್ನೇನೂ ಪ್ರಿಪರೇಷನ್ ಬೇಡ. ಗಚ್ಚಂತಿ ಅಮೂಢಾ. ಯಾಕೆ? ಇವರು ಮಾತ್ರ
ಈ ರೀತಿ ಮಾಡದೆ ನಾನು ನನ್ನದು ಅಂತ ದುಃಖ ಸುಖ ನಿರೀಕ್ಷೆ ನಿರಾಶೆ ಇದಕ್ಕೆ ಒಳಗಾದವರು ಅವರು ಮೂಢರು ಅಂತ ಕೃಷ್ಣ. ತಿಳಿಗೇಡಿಗಳು. ತಾವೇ ಬೇಕು ಅಂತ ತಮ್ಮ ಜೀವನಕ್ಕೆ ಸಮಸ್ಯೆಯನ್ನು ಎಳ್ಕೊಂಡು ತಂದು ಹಾಕಿದವರು, ತಮ್ಮ ಕಾಲ ಮೇಲೆ ಚಪ್ಪಡಿ ಎಳ್ಕೊಂಡವರು. ಯಾರು ಇದನ್ನು ಎನಲೈಸ್ ಮಾಡ್ತಾರೆ, ನಾನು ಹೀಗೆ ಮಾಡಿದರೆ ನನಗೇ ಸಮಸ್ಯೆ ಅಂತ, ಅವರು ಅಮೂಢರು. ಯಾರು ಹೀಗೆ ಮೋಹದಿಂದ ತಿಳಿಗೇಡಿತನದಿಂದ ಬಾರಾದವರು ಅವ್ಯಯಂ ತತ್ಪದಂ ಗಚ್ಚಂತಿ, ಅವರು ಆ ಭಗವಂತನ ಲೋಕವನ್ನು ನಿರಾಯಾಸವಾಗಿ ನಿರಂತರ ಅಲ್ಲಿ ಇರುವಂಥ ಸ್ಥಾನಕ್ಕೆ ಹೋಗಿ ಸೇರ್ತಾರಪ್ಪ. ಅದನ್ನು ಭಗವಂತನ ಹತ್ತಿರ ಹೋಗುವುದಕ್ಕೆ ಇಷ್ಟೇ ಟೆಕ್ನಿಕ್ ಇರೋದು. ನಿರ್ಮಾಣ ಮೋಹಾಹ ಜಿದ್ಗತ ಸಂಘ ದೋಷಾಹ ಅಧ್ಯಾತ್ಮನಿತ್ಯಾಹ ವಿನಿವೃತ್ತ ಕಾಮಾಹ ದ್ವಂದ್ವೇರ್ ವಿಮುಕ್ತಾಹ ಸುಖ ದುಃಖ ಸಂಯೈ ಗಚ್ಚಂತಿ. ಅಷ್ಟು ಯಾರಿಗಿದೆ ಅವರು ಭಗವಂತನನ್ನು ಸೇರುವುದು ನಿಶ್ಚಿತ. ಹೀಗೆ ಭಗವಂತ ಪ್ರಪತ್ತಿ ಶರಣಾಗತಿ ಆದವರು ಹೇಗೆ ಬದುಕುತ್ತಾರೆ ಜೀವನದಲ್ಲಿ, ಒಂದು ರೀತಿಯ ಆಸಕ್ತಿ ವಿದ್ ನಿರಾಸಕ್ತಿ. ಇದು ಬಹಳ ವಿಚಿತ್ರ. ಪ್ರಪಂಚದಲ್ಲಿ ಆಸಕ್ತಿ ಇಟ್ಟುಕೋ, ಅದರ ಆಸಕ್ತಿಯ ಜೊತೆಗೆ ನಿರಾಸಕ್ತಿಯು ಜೊತೆಯಾಗಿ ಇರಲಿ. ಭಗವಂತನ ಬಗ್ಗೆ ಕೇಂದ್ರೀಕೃತವಾಗಲಿ ಆಸಕ್ತಿ, ಅಲ್ಲಿ ನಿರಾಸಕ್ತಿ ಬೇಡ. ಅಲ್ಲಿ ಆಸಕ್ತಿ ಮಾತ್ರ, ಇಲ್ಲಿ ಆಸಕ್ತಿಯ ಜೊತೆಗೆ ನಿರಾಸಕ್ತಿ, ನಿರ್ಲಿಪ್ತತೆ ಮುಖ್ಯ ಬೇಕಾಗುವುದೇನು ಅಂದರೆ ನಾವು ಯಾವುದನ್ನು ಅಂಟಿಸಿಕೊಂಡೆವೋ ಅದು ಮತ್ತೆ ಬಿಡಲಿಕ್ಕಾಗೋಲ್ಲ, ಬಿಡಿಸ್ಕೊಳ್ಳಿಕ್ಕಾಗೋಲ್ಲ. ಅಧಿಕಾರ ಇರ್ಬೋದು, ಹಣ ಇರ್ಬೋದು, ಕುರ್ಚಿಯಲ್ಲಿ ಕೂತ್ಬಿಟ್ರೆ ಆಮೇಲೆ ಆ ಕುರ್ಚಿಯಿಂದ ಹೇಳಲಿಕ್ಕೆ ರಿಟೈರ್ಮೆಂಟ್ ಹತ್ರ ಬಂತು ಅಂದರೆ ಅವನು ಹೆಲ್ತ್ ಅಪ್ಸೆಟ್ ಆಗುತ್ತೆ. ಅಯ್ಯೋ ಏನೋ ಆ ಕುರ್ಚಿಯಿಂದ ಅನ್ನೋದು ನಾನೇ ಕೊಡಬೇಕಾದ್ರೆ ಒಂದು ದಿವಸ ಅವನು ಕಣ್ಣೆದ್ರೆ ಮತ್ತು ಬಂದು ಕೂಡ್ತಾನೆ, ಸಂಕಟ ಎದ್ದು ಹೋಗುತ್ತೆ. ಅಯ್ಯೋ ನಿನ್ನೆ ತನಕ ನಾನು ಕೂತಿದ್ದೆ, ರಿಟೈರ್ ಆಗಿಬಿಟ್ಟೆ, ಈಗ ಇನ್ನೊಬ್ಬರು ಬಂದು ಕೂತಾರಿ. ಪ್ರತಿಯೊಂದು ಕೂಡ ನಾವು ಯಾವುದನ್ನು ಅಂಟಿಸಿಕೊಂಡೆವೋ ಅದು ಮತ್ತಷ್ಟು 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 ಗಟ್ಟಿಯಾಗಿ ಅಂಟಿಕೊಳ್ಳುತ್ತೆ. ಅದರಿಂದ ಅಂಟಿಕೊಳ್ಳದೆ ಬದುಕು, ಅದೇ ಭಗವಂತನ ಕಡೆಗೆ ಹೋಗುವ ದಾರಿ. ಈ ಮಾತಿನ ಮುಂದೆ ಕೃಷ್ಣ ಭಗವತ್ ಸ್ವರೂಪದ ಚಿತ್ರಣ ಇಲ್ಲಿ ಮುಗಿಯಿತು. ಭಗವಂತನ ಎಡೆಗೆ ಹೋಗುವ ಸಾಧಕ ಹೇಗಿರಬೇಕು ಅನ್ನೋ ಮಾತನ್ನು ಕೃಷ್ಣ ಹೇಳಿದ. ಇಡೀ ವಿಶ್ವದ ಚಿತ್ರ ಕೊಟ್ಟ. ವಿಶ್ವದ ಮೂಲದಲ್ಲಿ ಇರತಕ್ಕ ಭಗವಂತನ ಕಡೆಗೆ ಹೋಗಬೇಕು ಅಂದರೆ ಈ ವಿಶ್ವವನ್ನು ಕತ್ತರಿಸುವ ವಿಧಾನವೇ ಇಲ್ಲಿ ಹೇಳಿದ್ದು. ಡಿಟ್ಯಾಚ್ಮೆಂಟು ಕತ್ತರಿಸುವ ವಿಧಾನ, ಕಾಮನೆಗಳನ್ನು ಬಿಡುವುದು, ಸುಖ ದುಃಖಗಳನ್ನು ಸಮಾನವಾಗಿ ನೋಡುವುದು, ಎಲ್ಲವೂ ಈ ವಿಶ್ವದ ಅಟ್ಯಾಚ್ಮೆಂಟನ್ನು ಕತ್ತರಿಸುವ ವಿಧಾನಗಳು. ಅದರ ನಂತರ ಭಗವಂತನ ಹತ್ತಿರ ಹೋಗ್ತೇನೆ ಅಂತ ಹೇಳಿದ್ನಲ್ಲ, ಅದು ಎಂಥದ್ದು, ಆ ಭಗವಂತನ ಸ್ವರೂಪ ಏನು, ಅದನ್ನು ಹೇಗೆ ನಾವು ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದನ್ನು ಮುಂದೆ ಹೇಳ್ತಾನೆ. ಯಾವಾಗ ಮುಂದೆ ಆ ಕಾರ್ಯಕ್ರಮಕ್ಕೆ ಅನುಕೂಲ ಆಗುತ್ತೆ, ದಿನಗಳು ಸಿಗ್ತವೆ ಗೊತ್ತಿಲ್ಲ. ಆ ದಿನ ಅಂಥ ದಿನಗಳು ಬಂದಾಗ ಮತ್ತೆ ಇದೇ ಜಾಗದಲ್ಲಿ ಮತ್ತೆ ಕೃಷ್ಣ ಹೇಳಿರತಕ್ಕಂಥ ಭಗವತ್ ಸ್ವರೂಪದ ಚಿಂತನೆಯನ್ನು ಮಾಡೋಣ. ಈ ಬಾರಿಯ ಈ ಗೀತಾ ಚಿಂತನೆಯನ್ನು ಪಂಚಶ್ಲೋಕಿ ಗೀತೆಯ 5 ಶ್ಲೋಕಗಳಲ್ಲಿ ಸಮಸ್ತ ವಿಶ್ವದ ಸಾರ ಹೇಳಿಬಿಟ್ಟ ಕೃಷ್ಣ. ಅದರ ಭಗವಂತ ಅವನ ಚಿಂತನೆಯ ದಾರಿಯನ್ನು ತೋರಿಸಿಬಿಟ್ಟ, ಸಾಧನೆ ಸಿದ್ಧಿ ಎಲ್ಲವನ್ನು ಹೇಳಿಬಿಟ್ಟ. ಈ 5 ಶ್ಲೋಕದ ಚಿಂತನೆಯ ಜೊತೆಗೆ ಈ ಬಾರಿಯ ಗೀತಾ ಚಿಂತನವನ್ನು ಮುಗಿಸ್ತಾ ಇದ್ದೇನೆ. ತಮಗೆಲ್ಲ